ನಮಸ್ತೆ ಡಿಯರ್ ಸ್ಟೂಡೆಂಟ್ಸ್. ನನ್ನ ಈ ಹಿಂದಿನ ವಿಡಿಯೋ ಕ್ಲಾಸಲ್ಲಿ ನಾವು ಮೋಷನ್ ಇನ್ ಅ ಪ್ಲೇನ್ ಅನ್ನುವಂತಹ ಚಾಪ್ಟರ್ ಮೇಲೆ NCERT ಬೇಸ್ಡ್ ನ್ಯೂಮೆರಿಕಲ್ಸ್ ಅನ್ನು ಡಿಸ್ಕಷನ್ ಮಾಡಿದ್ವಿ. ಇಂದಿನ ಕ್ಲಾಸಲ್ಲಿ PUC ಪ್ರಥಮ ವರ್ಷದ ಭೌತಶಾಸ್ತ್ರ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತಹ 5ನೇ ಚಾಪ್ಟರ್ ಆಗಿರುವಂತಹ ಲಾಸ್ ಆಫ್ ಮೋಷನ್ ಅನ್ನುವಂತಹ ಚಾಪ್ಟರ್ ಮೇಲೆ NCERT ಬೇಸ್ಡ್ ನ್ಯೂಮೆರಿಕಲ್ಸ್ ಅನ್ನು ಡಿಸ್ಕಷನ್ ಮಾಡೋಣ. ಇಂಪಾರ್ಟೆಂಟ್ ನ್ಯೂಮೆರಿಕಲ್ಸ್ ಆಗಿರುವಂಥದ್ದು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ ನೋಡ್ರಿ, ಲಾಸ್ ಆಫ್ ಮೋಷನ್ ಮೇಲೆ ಇದು ಮೊದಲನೇ ನ್ಯೂಮೆರಿಕಲ್. ಏನು ಹೇಳುತ್ತೆ ನಿಮ್ಮ ಮೊದಲನೇ ನ್ಯೂಮೆರಿಕಲ್? ಗಿವ್ ದ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಆಫ್ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್, ಅಂದರೆ ನೆಟ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ನೆಟ್ ಫೋರ್ಸಿನ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಅನ್ನ ಹೇಳಬೇಕು. ಯಾವ ಸಿಚುವೇಶನ್ಗೆ ಹೇಳಬೇಕು ಅಂತ ಹೇಳಿ ಅವರೊಂದು 5 ಸಿಚುವೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ನೋಡ್ರಿ, ಎ ಡ್ರಾಪ್ ಆಫ್ ರೇನ್ ಫಾಲಿಂಗ್ ಡೌನ್ ವಿತ್ ಕಾನ್ಸ್ಟಂಟ್ ಸ್ಪೀಡ್. ಓಕೆ, ಈಗ ಸಪೋಸ್ ಒಂದು ರೇನ್ ಡ್ರಾಪ್ ಇದ್ದು ಕಾನ್ಸ್ಟಂಟ್ ಸ್ಪೀಡ್ ಇಂದ ಕೆಳಗಡೆ ಬರುವಾಗ ಅದ್ರ ಡೈರೆಕ್ಷನ್ ಚೇಂಜ್ ಆಗ್ತಾ ಇಲ್ಲ, ಒಂದು, ಮತ್ತು ಅದ್ರ ಮ್ಯಾಗ್ನಿಟ್ಯೂಡ್ ಕೂಡ ಚೇಂಜ್ ಆಗ್ತಾ ಇಲ್ಲ. ಯಾವುದರ ಮ್ಯಾಗ್ನಿಟ್ಯೂಡ್? ಸ್ಪೀಡಿನ ಮ್ಯಾಗ್ನಿಟ್ಯೂಡ್. ನಾವು ಎಕ್ಸಲರೇಷನ್ ಹೇಳಬೇಕು ಅಂತಂದ್ರೆ ಎಕ್ಸಲರೇಷನ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಇದೆ. ಓಕೆ, ಚೇಂಜ್ ಇನ್ ವೆಲಾಸಿಟಿ ಅಂತಂದ್ರೆ ಏನು? ವೆಲಾಸಿಟಿ ಕ್ಯಾನ್ ಬಿ ಚೇಂಜ್ ಇನ್ 2 ways. One by changing its magnitude, another by changing its direction. ಇವೆರಡನ್ನ ಚೇಂಜ್ ಮಾಡೋದ್ರಿಂದ ವೆಲಾಸಿಟಿ ಚೇಂಜ್ ಆಗುತ್ತೆ. ವೆಲಾಸಿಟಿ ಚೇಂಜ್ ಆದಾಗ ನಮ್ಗೆ ಏನು ಸಿಗುತ್ತೆ? ಎಕ್ಸಲರೇಷನ್ ಸಿಗುತ್ತೆ. ಹಂಗಂತಂದ್ರೆ ಇಲ್ಲಿ ಈ ಸಿಚುವೇಶನ್ ಅಲ್ಲಿ ಇವ್ರು ಕೊಟ್ಟಿರುವಂತದ್ದು ಎ ಡ್ರಾಪ್ ಆಫ್ ರೇನ್ ಫಾಲಿಂಗ್ ಡೌನ್ ವಿತ್ ಕಾನ್ಸ್ಟಂಟ್ ಸ್ಪೀಡ್. ಸ್ಪೀಡ್ ಏನಿದೆ ಅದ್ರದ್ದು ಕಾನ್ಸ್ಟಂಟ್ ಇದೆ. ರೇನ್ ಡ್ರಾಪ್ ಇದ್ದು ಕೆಳಗಡೆ ಬೀಳುವಾಗ ತನ್ನ ಡೈರೆಕ್ಷನ್ ಅನ್ನ ಚೇಂಜ್ ಮಾಡಲ್ಲ, ಮೇಲಿಂದ ಕೆಳಗಡೆ ಬೀಳ್ತಾ ಇರುತ್ತೆ. ದೇರ್ ಫೋರ್ ಡೈರೆಕ್ಷನ್ ಇಸ್ ಆಲ್ಸೋ ನಾಟ್ ಚೇಂಜಿಂಗ್ ಅಂಡ್ ವೆಲಾಸಿಟಿಯ ಮ್ಯಾಗ್ನಿಟ್ಯೂಡ್ ಅನ್ನ ನಾವು ಸ್ಪೀಡ್ ಅಂತ ಕರಿಬಹುದು, ಅದು ಕೂಡ ಚೇಂಜ್ ಆಗ್ತಾ ಇಲ್ಲ. ದೇರ್ ಫೋರ್ ಇನ್ ದಿಸ್ ಕೇಸ್ ಎಕ್ಸಲರೇಷನ್ ಈಸ್ 0. ದೇರ್ ಫೋರ್ ಇಫ್ ಎಕ್ಸಲರೇಷನ್ ಇಸ್ 0 ದೆನ್ ಫೋರ್ಸ್ ಇಸ್ ಈಕ್ವಲ್ ಟು 0 ಬಿಕಾಸ್ F ಇಸ್ ಈಕ್ವಲ್ ಟು m ಇಂಟು a. ಓಕೆ, ಹಂಗಾದ್ರೆ ಒಂದನೇ ಸಿಚುವೇಶನ್ ಆನ್ಸರ್ ಏನಾಯ್ತು? ಸೊಲ್ಯೂಷನ್ಸ್ ಒಳಗಡೆ ಒಂದೇದು A, F is equal to 0. Net force acting on rain drop is how much? 0. Second question ನೋಡ್ರಿ, a cork of mass 10 gram floating on water. ಅಂದ್ರೆ ಈ ರೀತಿ ವಾಟರ್ ಇದೆ, ಹಿಂಗ ಇದ್ರ ಮೇಲೆ ಒಂದು ಕಾರ್ಕ್ ಇದೆ. ಈ ಕಾರ್ಕಿನ ಮಾಸ್ ಎಷ್ಟಿದೆ ಅಂತಂದ್ರೆ 10 ಗ್ರಾಮ್. ಓಕೆ, ಈ 10 ಗ್ರಾಮ್ ಕಾರ್ಕ್ ಇದ್ದದ್ದು ವಾಟರ್ ಸರ್ಫೇಸ್ ಮೇಲೆ ತೇಲ್ತಾ ಇದೆ. ಅವ್ರು ಕೊಟ್ಟಿದ್ದಾರೆ ಇಲ್ಲಿ ಏನಂತ ಹೇಳಿದ್ದಾರೆ? ಫ್ಲೋಟಿಂಗ್ ಅಂತ ಹೇಳಿದ್ದಾರೆ. ಫ್ಲೋಟ್ ಆಗುವಾಗ ಈ ಕಾರ್ಕ್ ಇದ್ದದ್ದು ಮುಳುಗಬಹುದಿತ್ತು, ಮುಳುಗಬೇಕಾಗಿತ್ತು ಅಂತಾರೆ. ಈ ಕಾರ್ಕ್ ಅಪ್ಲೈಯಿಂಗ್ ಫೋರ್ಸ್ ಆನ್ ದಿಸ್ ವಾಟರ್ ಸರ್ಫೇಸ್ ಜಾಸ್ತಿ ಆಗಿರೋದು, ಅಥವಾ ಇದು ಮೇಲ್ಗಡೆನೂ ಹೋಗ್ಬೋದಿತ್ತು ಇಫ್ ವಾಟರ್ ಫೋರ್ಸ್ ಆನ್ ದ ಕಾರ್ಕ್ ಈಸ್ ಮೋರ್. ಓಕೆ, ಈಗ ಇದು ಸ್ಟೇಷನರಿ ಇದೆ. ಸ್ಟೇಷನರಿ ಅಂತ ರೆಸ್ಟ್ ಕಂಡೀಷನ್ ಇದೆ. ಇದು ಕಾರ್ಕ್ ಕೆಳಗಡೆನೂ ಹೋಗ್ತಾ ಇಲ್ಲ, ಮೇಲ್ಗಡೆನೂ ಹೋಗ್ತಾ ಇಲ್ಲ. ಅದರ ಸಲುವಾಗಿ ಈ ಕಾರ್ಕಿನ ಮೇಲ್ಗಡೆ ಆಕ್ಟ್ ಆಗಿರುವಂತಹ ಫೋರ್ಸ್ ಮತ್ತು ಕೆಳಗಡೆ ಆಕ್ಟ್ ಆಗಿರುವಂತಹ ಫೋರ್ಸ್ ಎರಡು ಏನಿದಾವೆ? ಈಕ್ವಲ್. ದೇರ್ ಫೋರ್ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಕಾರ್ಕ್ ಇಸ್ ಹೌ ಮಚ್? 0. ಇದೇನು ಅಪ್ವರ್ಡ್ ಫೋರ್ಸ್ ಇದೆಯಲ್ಲ ಬೈ ವಾಟರ್ ಆನ್ ದ ಕಾರ್ಕ್, ದಿಸ್ ಇಸ್ ಕಾಲ್ಡ್ ಎ ಥ್ರಸ್ಟ್. ಓಕೆ, ಈ ಕಾರ್ಕ್ ಇದ್ದು ಕೆಳಗಡೆ ಫೋರ್ಸ್ ಅಪ್ಲೈ ಮಾಡ್ತಾ ಇರುತ್ತಲ್ಲ, ಆ ಫೋರ್ಸ್ಗೆ ನಾವು ವೇಟ್ ಆಫ್ ದಿ ಕಾರ್ಕ್ ಅನ್ಬಹುದು. ವೇಟ್ ಆಫ್ ದಿ ಕಾರ್ಕ್ ಇಸ್ ನಥಿಂಗ್ ಬಟ್ ವಾಟ್? mg. ಹಾಗಾಗಿ ಈ mg ನ ಬ್ಯಾಲೆನ್ಸ್ ಮಾಡುವಂತಹ ಫೋರ್ಸ್ ಬೈ ದ ವಾಟರ್ ಆನ್ ದ ಕಾರ್ಕ್ ಈಸ್ ಕಾಲ್ಡ್ ಎಸ್ ವಾಟ್? ಥ್ರಸ್ಟ್. ಓಕೆ, ಅಪ್ಥ್ರಸ್ಟ್ ಅಂತ ಕರಿಬಹುದು. ಇವೆರಡು ಏನಿದಾವೆ? ಈಕ್ವಲ್. ಇದು ಕೂಡ ಫೋರ್ಸ್, ಇದು ಕೂಡ ಫೋರ್ಸ್. ಇಫ್ ಬೋತ್ ದ ಫೋರ್ಸಸ್ ಆರ್ ಈಕ್ವಲ್ ಅಂಡ್ ಅಪೋಸಿಟ್ ದೆನ್ ದ ಕಾರ್ಕ್ ಈಸ್ ಗೋಯಿಂಗ್ ಟು ಬಿ ಅಟ್ ಸ್ಟೇಷನರಿ ಕಂಡೀಷನ್. ಇಲ್ಲಿ ಅವ್ರು ಕೊಟ್ಟಿದ್ದಾರೆ a cork of mass 10 gram floating on water ಅಂತ ಹೇಳಿದ್ದಾರೆ. ಫ್ಲೋಟ್ ಅಂತಾರೆ ತೇಲುವುದು. ಈ ಕಾರ್ಕ್ ಇದ್ದರೆ ಈ ಕಡೆ ಸೈಡ್ ಎಲ್ಲ ಹೋಗ್ಬೋದು, ನೋ ಪ್ರಾಬ್ಲಮ್. ಓಕೆ, ಬಟ್ ಅದು ಮೇಲೆ ಮತ್ತು ಕೆಳಗಡೆ ಹೋಗದೆ ಇರೋದಕ್ಕೆ ರೀಸನ್ ಏನಾಯ್ತು? ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದ ಕಾರ್ಕ್ ಇಸ್ 0. ದೇರ್ ಫೋರ್ ಇಲ್ಲೂ ಕೂಡ ಸೆಕೆಂಡ್ ಕಂಡೀಷನ್ ಕೂಡ ಏನಾಯ್ತು? ಫೋರ್ಸ್ ಇಸ್ ಈಕ್ವಲ್ ಟು 0. ನೆಟ್ ಫೋರ್ಸ್ ಇಸ್ ಗೋಯಿಂಗ್ ಟು ಬಿ 0. ಈ ಕ್ವಶನ್ ಅಲ್ಲಿ ಅವ್ರು ಕೊಟ್ಟಿಲ್ಲ, ಏನಂತ ಕೊಟ್ಟಿಲ್ಲ? ಕಾರ್ಕ್ ಇದ್ದದ್ದು ಸೈಡ್ ಹೋಗ್ಬಹುದು ಅಂತೇಳಿ, ಅಂದ್ರೆ ಈ ಕಡೆ ತೇಲ್ತಾ ಆ ಕಡೆ ಈ ಕಡೆ ಹೋಗ್ಬಹುದು ಅಂತ ಹೇಳದೆ ಇರೋದ್ರಿಂದ ನಾವು ಇದೇ ಒಂದು ಕಂಡೀಷನ್ ತಗೊಂಡು ಆನ್ಸರ್ಸ್ ಫೈಂಡ್ ಔಟ್ ಮಾಡಬಹುದು. ಏನಂತ ಹೇಳಿ? ಥ್ರಸ್ಟ್ ಅಂಡ್ ಫೋರ್ಸ್ mg both are equal and opposite. Therefore net force acting on the cork is how much? 0. So B ಆನ್ಸರ್ ಕೂಡ ಎಷ್ಟು ಬಂತು? F is equal to 0. ನೆಕ್ಸ್ಟ್ ನೋಡಿ, ಎ ಕೈಟ್ ಸ್ಕಿಲ್ಫುಲ್ಲಿ ಹೆಲ್ಡ್ ಸ್ಟೇಷನರಿ ಇನ್ ದ ಸ್ಕೈ. ಓಕೆ, ಯಾವುದೇ ಒಂದು ಆಬ್ಜೆಕ್ಟ್ ಇದ್ದು ಸ್ಟೇಷನರಿ ಇದ್ದು ಅಥವಾ ರೆಸ್ಟ್ ಕಂಡೀಷನ್ ಅಲ್ಲಿ ಇತ್ತು, ಮೂವ್ ಆಗದೆ ಹೋಯಿತು ಅಂತಂದಾಗ, ಓಕೆ, ಸ್ಟ್ಯಾಟಿಕ್ ಕಂಡೀಷನ್ ಇದ್ದಾಗ
ಇದರ ಅರ್ಥ ಇಷ್ಟೇ, ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದ ಆಬ್ಜೆಕ್ಟ್ ಫ್ರಮ್ ಆಲ್ ದ ಡೈರೆಕ್ಷನ್ ಆರ್ ಗೋಯಿಂಗ್ ಟು ಬಿ ಈಕ್ವಲ್ ಆ್ಯಂಡ್ ಅಪೋಸಿಟ್. ಫಾರ್ ಎಕ್ಸಾಂಪಲ್, ಇದೊಂದು ಆಬ್ಜೆಕ್ಟ್ ಇದೆ. ಓಕೆ, ಈ ಆಬ್ಜೆಕ್ಟ್ ಎಲ್ಲಿದೆ ಅಂತ ಒಂದು ಟೇಬಲ್ ಮೇಗಿದೆ ಅನ್ಕೊಳ್ಳಿ. ಓಕೆ, ಈಗ ಈ ಆಬ್ಜೆಕ್ಟ್ ರೆಸ್ಟ್ ಅಲ್ಲಿ ಇದೆ. ರೆಸ್ಟ್ ಅಲ್ಲಿ ಇದ್ದಾಗ ಮೇಲ್ಗಡೆ ಆಕ್ಟ್ ಆಗುವಂತಹ ನಾರ್ಮಲ್ ಫೋರ್ಸ್, ಕೆಳಗಡೆ ಆಕ್ಟ್ ಆಗುವಂತಹ ಗ್ರಾವಿಟೇಷನಲ್ ಫೋರ್ಸ್ mg, ವೇಟ್ ಆಫ್ ದಿ ಬಾಕ್ಸ್. ಓಕೆ, ಇವೆರಡು ಈಕ್ವಲ್ ಅಂಡ್ ಅಪೋಸಿಟ್ ಇದ್ದಾಗ ಈ ಬಾಕ್ಸ್ ಇದ್ದದ್ದು ಕೆಳಗಡೆನೂ ಹೋಗೋದಿಲ್ಲ, ಮೇಲ್ಗಡೆನೂ ಹೋಗೋದಿಲ್ಲ. ಕರೆಕ್ಟಾ? ಇದರರ್ಥ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದ ಬಾಕ್ಸ್ ಇಸ್ ಗೋಯಿಂಗ್ ಟು ಬಿ ಈಕ್ವಲ್ ಅಂಡ್ ಅಪೋಸಿಟ್. ದೇರ್ಫೋರ್ ದ ಆಬ್ಜೆಕ್ಟ್ has experiencing zero acceleration. If zero acceleration, then force is going to be zero. Correct? So remember, ಒಂದು ಆಬ್ಜೆಕ್ಟ್ ಸ್ಟೇಷನರಿ ಅಥವಾ ರೆಸ್ಟ್ ಕಂಡೀಷನ್ ಅಲ್ಲಿ ಇದೆ ಅಂದಾಗ ಅದ್ರ ಮೀನಿಂಗ್ ಏನಪ್ಪಾ ಅಂತಂದ್ರೆ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದ ಆಬ್ಜೆಕ್ಟ್ ಇಸ್ ಗೋಯಿಂಗ್ ಟು ಬಿ ಈಕ್ವಲ್ ಅಂಡ್ ಅಪೋಸಿಟ್. ನೆಟ್ ಫೋರ್ಸ್ ಆಕ್ಟ್ ಆಗತ್ತಿಲ್ಲ ಅಂತ ಅಂದಂಗೆ ಅರ್ಥ. ಓಕೆ, ಹಾಗಾದ್ರೆ ಇಲ್ಲೂ ಕೂಡ ಈ ಕೈಟ್ ಸ್ಕಿಲ್ಫುಲಿ ಹೆಲ್ಡ್ ಸ್ಟೇಷನರಿ ಇನ್ ದ ಸ್ಕೈ ಅಂತಂದಿದ್ದಾರೆ. ಅದರ ಸಲುವಾಗಿ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದ ಸ್ಕೈ ಇಸ್ ಗೋಯಿಂಗ್ ಟು ಬಿ ಜೀರೋ. Next, a car moving with a constant velocity of 30 km per hour on a rough road. Once again, constant velocity ಅಂತ ಕೊಟ್ಟಿದ್ದಾರೆ. If velocity is constant, velocity change ಆಗ್ತಾ ಇಲ್ಲ ಅಂತಂದ್ರೆ ಆಬ್ಜೆಕ್ಟ್ ಇದ್ದು ಹಿಂಗೆ ಸ್ಟ್ರೈಟ್ ಹೊಂಟೈತಿ ಅಂತ ಅಂದಂಗೆ ಅರ್ಥ. ಓಕೆ, ಯಾಕಂತಂದ್ರೆ ವೆಲಾಸಿಟಿನ ಚೇಂಜ್ ಮಾಡಲಿಕ್ಕೆ ನಿಮ್ಮ ಹತ್ರ ಎರಡು ದಾರಿ ಇದಾವೆ. ಒನ್ಸ್ ಅಗೇನ್, ಒಂದು ಮ್ಯಾಗ್ನಿಟ್ಯೂಡ್ನ ಚೇಂಜ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಡೈರೆಕ್ಷನ್ನ ಚೇಂಜ್ ಮಾಡ್ಬೋದು. ಬಟ್ ಇಲ್ಲಿ ಅವ್ರು ಕೊಟ್ಟಿದ್ದಾರೆ ಏನಂತೇಳಿ, ವೆಲಾಸಿಟಿ ಕಾನ್ಸ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಇದರರ್ಥ ಆಬ್ಜೆಕ್ಟ್ ಹೆಂಗೆ ಹೊಂಟಿದ್ಪ ಅಂತಾರೆ, ಕಾರ್ ಹೇಗೆ ಹೋಗ್ತಾ ಇದೆ ಅಂತಾರೆ ಈ ರೀತಿ ಸ್ಟ್ರೈಟ್ ಹೋಗ್ತಾ ಇದೆ. ಈಗ ಸ್ಟ್ರೈಟ್ ಹೋಗ್ತಿರುವಂತಹ ಕಾರಿನ ಮ್ಯಾಗ್ನಿಟ್ಯೂಡ್ ಏನೈತಿ, ಕಾನ್ಸ್ಟೆಂಟ್. ಡೈರೆಕ್ಷನ್ ಏನೈತಿ, ಕಾನ್ಸ್ಟೆಂಟ್. ಹಾಗೆ ಎರಡು ಕಾನ್ಸ್ಟೆಂಟ್ ಇರೋದ್ರಿಂದ ವೆಲಾಸಿಟಿ ಏನಾಯ್ತು, ಕಾನ್ಸ್ಟೆಂಟ್. ವೆಲಾಸಿಟಿ ಕಾನ್ಸ್ಟೆಂಟ್ ಇರೋದ್ರಿಂದ ಎಕ್ಸಲರೇಷನ್ ಏನಾಯ್ತು, ಎಕ್ಸಲರೇಷನ್ ಇಸ್ ಜೀರೋ, ಬಿಕಾಸ್ ಎಕ್ಸಲರೇಷನ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ಇಲ್ಲಿ ವೆಲಾಸಿಟಿ ಚೇಂಜ್ ಆಗ್ತಾ ಇಲ್ಲ. ಹಂಗಾದ್ರೆ ವೆಲಾಸಿಟಿ ಚೇಂಜ್ ಆಗಲಿಲ್ಲ ಅಂದ್ರೆ ಇನಿಷಿಯಲ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ ಎರಡು ಸೇಮ್ ಇರೋದ್ರಿಂದ ಎಕ್ಸಲರೇಷನ್ ಇಸ್ ಜೀರೋ. ಇಫ್ ಎಕ್ಸಲರೇಷನ್ ಇಸ್ ಈಕ್ವಲ್ ಟು ಜೀರೋ, ದೆನ್ ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಲರೇಷನ್. ಫೋರ್ಸ್ ಇಸ್ ಈಕ್ವಲ್ ಟು ಜೀರೋ. ಫೋರ್ಸ್ ಕೂಡ ಎಷ್ಟು ಬಂತು, ಜೀರೋ ಬಂತು. Therefore, ಈ ಕೇಸಲ್ಲೂ ಕೂಡ ಫೋರ್ಸ್ ಈಸ್ ಜೀರೋ. ಕ್ವಶನ್ ನಂಬರ್ ಡಿ, ಫೋರ್ಸ್ ಇಸ್ ಈಕ್ವಲ್ ಟು ಜೀರೋ. ನೆಕ್ಸ್ಟ್ ಕ್ವಶನ್ ಎ, ಈ ಏನಿದೆ ನೋಡ್ರಿ, ಎ ಹೈ ಸ್ಪೀಡ್ ಎಲೆಕ್ಟ್ರಾನ್ ಇನ್ ಸ್ಪೇಸ್ ಫಾರ್ ಫ್ರಮ್ ಆಲ್ ಗ್ರಾವಿಟಿಂಗ್ ಆಬ್ಜೆಕ್ಟ್ಸ್ ಅಂಡ್ ಫ್ರೀ ಆಫ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್. ಒಂದು ಎಲೆಕ್ಟ್ರಾನ್ ಇದೆ, ಆ ಎಲೆಕ್ಟ್ರಾನ್ ಸ್ಪೇಸ್ ಒಳಗಡೆ ಇದೆ. ಓಕೆ, ಯಾವುದೇ ಗ್ರಾವಿಟೇಷನಲ್ ಫೋರ್ಸ್ ಅಪ್ಲೈ ಮಾಡುವಂತಹ ಆಬ್ಜೆಕ್ಟ್ ಇಂದನೂ ಕೂಡ ಸಿಕ್ಕಾಪಟ್ಟೆ ದೂರ ಇದೆ, ಅದು ಸ್ಪೇಸ್ ಫಾರ್ ಅಂತ ಹೇಳಿದ್ದಾರೆ. ಗ್ರಾವಿಟಿ ಫೋರ್ಸ್ ಇಲ್ಲ ಆ ಎಲೆಕ್ಟ್ರಾನ್ ಮೇಲೆ. ಜೊತೆಗೆ ಫ್ರೀ ಆಫ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಅಪ್ಲೈ ಆಗ್ತಾ ಇಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಅಪ್ಲೈ ಆಗ್ತಾ ಇಲ್ಲ. ಆಕ್ಚುಲಿ ಒಂದು ಎಲೆಕ್ಟ್ರಾನ್ ಅನ್ನ ನೀವು ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಇಟ್ರಿ ಅಂತಂದ್ರೆ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಫೋರ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಆ ಎಲೆಕ್ಟ್ರಾನ್ ನೀವು ಒಂದು ಸ್ವಲ್ಪ ವೆಲಾಸಿಟಿ ಕೊಟ್ರಿ ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಆಲ್ಸೋ ಅಪ್ಲೈ ಆನ್ ಅ ಚಾರ್ಜ್ ವಿಚ್ ಈಸ್ ಇನ್ ಮೋಷನ್. ಕರೆಕ್ಟ್? ಬಟ್ ಅವ್ರು ಕ್ವಶನ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಏನಂತ ಹೇಳಿ, ದಿಸ್ ಎಲೆಕ್ಟ್ರಾನ್ ಈಸ್ ಫಾರ್ ಫ್ರಮ್ ಗ್ರಾವಿಟಿಂಗ್ ಆಬ್ಜೆಕ್ಟ್ಸ್. ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ಗೆ ಸಂಬಂಧಪಟ್ಟಂಗೆ ಯಾವುದೇ ಆಬ್ಜೆಕ್ಟು ಕೂಡ ಎಲೆಕ್ಟ್ರಾನಿನ ಸಮೀಪ ಇಲ್ಲ. ಅದೇ ರೀತಿ ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಕೂಡ ಫೀಲ್ಡ್ ಇಂದನೂ ಕೂಡ ಆ ಎಲೆಕ್ಟ್ರಾನ್ ಇದ್ದು ದೂರ ಇದೆ. ದೇರ್ಫೋರ್ ಈ ಎಲೆಕ್ಟ್ರಾನ್ ಮೇಲೆ ಅಪ್ಲೈ ಆಗುವಂತಹ ಯಾವುದೇ ಫೋರ್ಸು ಕೂಡ ಆಕ್ಟಿವೇಟ್ ಇಲ್ಲ. ಅದರ ಸಲುವಾಗಿ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದ ಎಲೆಕ್ಟ್ರಾನ್ ಈಸ್ ಗೋಯಿಂಗ್ ಟು ಬಿ ಜೀರೋ. ನೋಡ್ರಿ, 5 ಸಿಚುವೇಶನ್ಸ್ ಅನ್ನು ಕೊಟ್ಟಿದ್ರು. 5 ಸಿಚುವೇಶನ್ ನಿಂದ ಆನ್ಸರ್ಸ್, ನೆಟ್ ಫೋರ್ಸಿನ ಆನ್ಸರ್ ಏನು ಬಂದಿದೆ, ಜೀರೋ ಬಂದಿದೆ. ಓಕೆ, ಸೊ ನೀವು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಈ ಕ್ವಶನ್ ಇಂದ ಅಂತಂದ್ರೆ, ನ್ಯೂಟನ್ನಿನ 3 ನಿಯಮ ಇದಾವೆ. ಓಕೆ, ಆ 3 ನಿಯಮದಲ್ಲಿ ಮೊದಲನೇ ನಿಯಮ ಏನು ಹೇಳುತ್ತೆ, ಯಾವುದೇ ಒಂದು ಆಬ್ಜೆಕ್ಟ್ ಇದ್ದು ರೆಸ್ಟ್ ಒಳಗಿದ್ದಾಗ ಇಟ್ ವಿಲ್ ವಿಶ್ ಟು ಸ್ಟೇ ಅಟ್ ರೆಸ್ಟ್ ಓನ್ಲಿ, ಮೂವ್ ಆಗಲಿಕ್ಕೆ ಇಚ್ಛೆ ಪಡೋದಿಲ್ಲ. ಓಕೆ, ಅಥವಾ ಒಂದು ಆಬ್ಜೆಕ್ಟ್ ಇದ್ದು ಮೋಷನ್ ಒಳಗಿದ್ದಾಗ ಇಟ್ ವಿಲ್ ಕೀಪ್ ಆನ್ ಮೂವಿಂಗ್. ಓಕೆ, ಎಲ್ಲಿ ತನಕ ಇವು ಎರಡು ಕಂಡೀಷನ್ಸ್ ಇರುತ್ತೆ ಅಥವಾ ಈ ಕಂಡೀಷನ್ಸ್ ಚೇಂಜ್ ಆಗದ ಥರ ಇರುತ್ತೆ, ಒಂದು ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟ್ ಆಗೋ ತನಕ. ಓಕೆ, ಎಲ್ಲಿವರೆಗೆ ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟ್ ಆಗುವುದಿಲ್ಲವೋ ಅಲ್ಲಿ ತನಕನೂ ಮೂವ್ ಆಗ್ತಿರುವಂಥ ಆಬ್ಜೆಕ್ಟ್ ನಿಲ್ಲೋದಿಲ್ಲ ಅಥವಾ ರೆಸ್ಟ್ ಒಳಗಿರುವಂಥ ಆಬ್ಜೆಕ್ಟ್ ಮೂವ್ ಆಗಲ್ಲ. ಇದು ನ್ಯೂಟನ್ನಿನ ಮೊದಲನೇ ನಿಯಮ. ಓಕೆ, ಹಾಗಾದ್ರೆ ಯಾವುದೇ ಆಬ್ಜೆಕ್ಟ್ ಮೂವ್ ಆಗಬೇಕು ಅಂತಾರೆ ನೆಟ್ ಫೋರ್ಸ್ ಬೇಕಲ್ಲ. ಕರೆಕ್ಟ್ ಓದಿಲ್ಲ, ನೆಟ್ ಫೋರ್ಸ್ ಇಲ್ಲದೆ ಹೊರತು ಅಥವಾ ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಇಲ್ಲದೆ ಹೊರತು ಆಬ್ಜೆಕ್ಟ್ ಮೂವ್ ಆಗಲ್ಲ. ದಿಸ್ ಈಸ್ ನ್ಯೂಟನ್ಸ್ ಫಸ್ಟ್ ಲಾ. ಆ ನ್ಯೂಟನ್ನಿನ ಫಸ್ಟ್ ಲಾ ಮೇಲೆ ಇವೆಲ್ಲವೂ ಕ್ವಶನ್ಸ್ ಅನ್ನ ಅವ್ರು ಕೇಳಿದ್ದಾರೆ. ನೋಡ್ರಿ, ಎಲ್ಲದ್ರದ್ದು ಆನ್ಸರ್ ಎಷ್ಟು ಬಂದಿದೆ, ಜೀರೋ ಬಂದಿದೆ. ಓಕೆ, okay, this is second numerical. Look at the numerical. A pebble of mass 0.05 kg is thrown vertically upwards. Give the direction and magnitude of the net force acting on the pebble.
ಓಕೆ, ಇದು ನಮಗೆ ಹಿಂಟ್ ಕೊಟ್ಟಿದ್ದಾರೆ. ಏನು ಹಿಂಟ್ ಕೊಟ್ಟಿದ್ದಾರೆ? ಎ ಪೆಬಲ್ ಆಫ್ ಮಾಸ್ 0.05 kg is thrown vertically upward. ಅಂದ್ರೆ ಆ ಪೆಬಲ್ ಅಂತಾರೆ ಏನು, ಒಂದು ಸ್ಮಾಲ್ ಸ್ಟೋನ್, ಆ ಸ್ಟೋನ್ ಅನ್ನ ಮೇಲ್ಗಡೆ ಎಸೆದಿದ್ದಾರೆ. ಓಕೆ, ವರ್ಟಿಕಲಿ ಅಪ್ವರ್ಡ್, ಮೇಲ್ಗಡೆ ಎಸೆದಾಗ ಆ ಸ್ಟೋನಿನ ಮೇಲೆ ಆಕ್ಟ್ ಆಗುವಂತಹ ನೆಟ್ ಫೋರ್ಸಿನ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಅನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ದಾರೆ. 3 ಸಿಚುವೇಶನ್ ಕೊಟ್ಟಿದ್ದಾರೆ ಅವರು. ಯಾವ್ಯಾವುದು? ಡ್ಯೂರಿಂಗ್ ಇಟ್ಸ್ ಅಪ್ವರ್ಡ್ ಮೋಷನ್, we are supposed to calculate net force acting on the body, and during its downward motion ಅಂದ್ರೆ ಮೇಲ್ಗಡೆ ಹೋಗಿರುವಂತಹ ಕಲ್ಲು ಸ್ಟೋನ್ ಪೆಬಲ್ ಕೆಳಗಡೆ ಬರುವಾಗ, ಮತ್ತು ಮೂರನೇ ಪಾಯಿಂಟ್ ಏನಿದೆ, ಅಟ್ ಹೈಯೆಸ್ಟ್ ಪಾಯಿಂಟ್ ವೇರ್ ಇಟ್ ಈಸ್ ಮೊಮೆಂಟರಿಲಿ ಅಟ್ ರೆಸ್ಟ್. ಓಕೆ, ಅದೊಂದು ಪರ್ಟಿಕ್ಯುಲರ್ ಹೈಟ್ ಹೋದ್ಮೇಲೆ ಅದರ ವೆಲಾಸಿಟಿ 0 ಆಗುತ್ತೆ. 0 ಆಗಿರುವಂತಹ ಜಾಗದಲ್ಲಿ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಮ್ಯಾಗ್ನಿಟ್ಯೂಡ್ ಆಫ್ ನೆಟ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ದಾರೆ ಅವರು. ಏನಪ್ಪಾ ಅಂತಂದ್ರೆ, ಡೂ ಯುವರ್ ಆನ್ಸರ್ ಚೇಂಜ್ ಇಫ್ ದ ಪೆಬಲ್ ವಾಸ್ ಥ್ರೋನ್ ಅಟ್ ಎನ್ ಆಂಗಲ್ ಆಫ್ 45 ಡಿಗ್ರಿ ವಿತ್ ದಿ ಹಾರಿಜಾಂಟಲ್ ಡೈರೆಕ್ಷನ್. ಓಕೆ, ನೋಡ್ರಿ, ಈ ಮೋಷನ್ ಲಾಸ್ ಆಫ್ ಮೋಷನ್ ಚಾಪ್ಟರ್ ಮೇಲೆ ಒಂದು ಫೇಮಸ್ ಡೈಗ್ರಾಮ್ ಬಂದಿತ್ತು ಈ ರೀತಿ. ಇದು ಹಾರಿಜಾಂಟಲ್ ಲೆವೆಲ್. ಈ ಹಾರಿಜಾಂಟಲ್ ಲೆವೆಲ್ ಇಂದ ವರ್ಟಿಕಲ್ ಲೆವೆಲ್ ಅಲ್ಲಿ ಒಂದು ಆಬ್ಜೆಕ್ಟ್ ನ ನೀವು ಎಸಿತೀರಿ. ಫಾರ್ ಎಕ್ಸಾಂಪಲ್ ಈ ಲೊಕೇಶನ್ ಅಲ್ಲಿ. ಓಕೆ, ಸ್ಟೋನ್ ಮೇಲ್ಗಡೆ ಹೋಗುವಾಗ ದಿಸ್ ವೇ, if stone is going upward, then the net force acting is mg. Acceleration due to gravity is g and mass of the body is m. ಇದು ಡ್ಯೂರಿಂಗ್ ಇಟ್ಸ್ ಅಪ್ವರ್ಡ್ ಮೋಷನ್, ಆಬ್ಜೆಕ್ಟ್ ಮೇಲ್ಗಡೆ ಹೋಗುವಾಗಲೂ ಗ್ರಾವಿಟೇಷನಲ್ ಫೋರ್ಸ್ ಕೆಳಗಡೆ ಆಗ್ತಾ ಇರುತ್ತೆ. ಸಪೋಸ್ ಡ್ಯೂರಿಂಗ್ ಇಟ್ಸ್ ಡೌನ್ವರ್ಡ್ ಮೋಷನ್, ಆಬ್ಜೆಕ್ಟ್ ಕೆಳಗೆ ಬರುವಾಗಲೂ ಸಹ ಯಾವ ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ? mg will always act downward only. ಯಾಕಂತಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಯಾವಾಗಲೂ ಎಲ್ಲಿರುತ್ತೆ? ಕೆಳಗಡೆನೇ ಇರುತ್ತೆ. ಹೀಗಾಗಿ mg ಫೋರ್ಸ್ ಆಲ್ವೇಸ್ ಡೌನ್ವರ್ಡ್. ಇಲ್ಲಿ ನೀವು ಇಲ್ಲಿಂದ ಒಂದು ಮಾಸ್ನ ಎಸೆದಿರೋದ್ರಿಂದ, ಈ ಪೆಬಲ್ನ ಎಸೆದಿರೋದ್ರಿಂದ ಮೇಲ್ಗಡೆ ಹೋಗುವಾಗ ಅದರ ವೆಲಾಸಿಟಿಯ ಮ್ಯಾಗ್ನಿಟ್ಯೂಡ್ ಏನಾಗ್ತಾ ಇರುತ್ತೆ? ಕಮ್ಮಿ ಆಗ್ತಾ ಇರುತ್ತೆ. ವೆಲಾಸಿಟಿ ಡಿಕ್ರೀಸಸ್ ಅಂಡ್ ಅಲ್ಟಿಮೇಟ್ಲಿ at maximum height the velocity will become 0. Okay, velocity will become 0. Say this height is h height ಹೋದ್ಮೇಲೆ, ಮ್ಯಾಕ್ಸಿಮಮ್ ಹೈಟ್ ಹೋದ್ಮೇಲೆ ಅದರ ವೆಲಾಸಿಟಿ ಏನಾಗುತ್ತೆ? 0 ಆಗುತ್ತೆ ಅನ್ಕೊಳ್ಳೋಣ. ಡ್ಯೂರಿಂಗ್ ಇಟ್ಸ್ ಅಪ್ವರ್ಡ್ ಮೋಷನ್, ಈ ಕ್ವಶನ್ ಅಲ್ಲಿ ಅವರು ಇಗ್ನೋರ್ ಏರ್ ರೆಸಿಸ್ಟೆನ್ಸ್ ಅಂದಿದ್ದಾರೆ. ಇಗ್ನೋರ್ ಏರ್ ರೆಸಿಸ್ಟೆನ್ಸ್ ಅಂತಂದಾಗ ಆಬ್ಜೆಕ್ಟ್ ಮೇಲ್ಗಡೆ ಹೋಗುವಾಗ mg ಫೋರ್ಸ್ ಆಕ್ಟ್ ಆಗತ್ತಿರುತ್ತೆ ಕೆಳಗಡೆ. ಸೊ ಏರ್ ರೆಸಿಸ್ಟೆನ್ಸ್ ಮೇಲ್ಗಡೆ ಇದೆ ಅಂತ ಅನ್ಕೊಳ್ಬಹುದು. ಅಥವಾ ಆಬ್ಜೆಕ್ಟ್ ಕೆಳಗೆ ಬರುವಾಗ ಆಬ್ಜೆಕ್ಟ್ ಒನ್ಸ್ ಅಗೇನ್ ಎಕ್ಸ್ಪೀರಿಯನ್ಸಿಂಗ್ mg ಫೋರ್ಸ್ ಡೌನ್ವರ್ಡ್, ಏರ್ ರೆಸಿಸ್ಟೆನ್ಸ್ ಮೇಲ್ಗಡೆ ಇದೆ ಅಂತ ನಾವು ಅನ್ಕೊಳ್ಬಹುದು. ಓಕೆ, ಬಟ್ ಅವ್ರು ಇಗ್ನೋರ್ ಏರ್ ರೆಸಿಸ್ಟೆನ್ಸ್ ಅಂದಿರೋದ್ರಿಂದ ಅದು ಬಿಟ್ಬಿಡೋಣ. ಏರ್ ರೆಸಿಸ್ಟೆನ್ಸ್ ಬಿಟ್ಟಾಗ ಉಳಿದಿರುವಂತಹ ಫೋರ್ಸ್ ಕೇವಲ mg ಮಾತ್ರ. ಈ ಮೊದಲನೇ ಕೇಸ್ ಒಳಗೂ ಕೂಡ mg ಫೋರ್ಸ್ ಕೆಳಗಡೆ ಆಕ್ಟ್ ಆಗ್ತಾ ಇರುತ್ತೆ. ಆಬ್ಜೆಕ್ಟ್ ಡೌನ್ವರ್ಡ್ ಮೋಷನ್ ಅಲ್ಲಿ ಇದ್ದಾಗೂ ಕೂಡ ಒನ್ಸ್ ಅಗೇನ್ ದ ಗ್ರಾವಿಟೇಷನಲ್ ಫೋರ್ಸ್ ವಿಲ್ ಬಿ ಡೌನ್ವರ್ಡ್ ಅಟ್ ಹೈಯೆಸ್ಟ್ ಪಾಯಿಂಟ್ ವೇರ್ ಇಟ್ ಈಸ್ ಮೊಮೆಂಟರಿಲಿ ಅಟ್ ರೆಸ್ಟ್. ಈ ಜಾಗದಲ್ಲಿ ಆಬ್ಜೆಕ್ಟ್ ಇದ್ದದ ರೆಸ್ಟ್ ಅಲ್ಲಿ ಇದೆ. ರೆಸ್ಟ್ ಅಲ್ಲಿ ಇದ್ದಾಗಲೂ ಸಹ mg ಫೋರ್ಸ್ ಕೆಳಗಡೆನೆ ಆಕ್ಟ್ ಆಗತ್ತಿರುತ್ತೆ. ಇನ್ ಆಲ್ ದ ಕೇಸ್ ಫೋರ್ಸ್ ಈಸ್ ಗೋಯಿಂಗ್ ಟು ಬಿ m ಇಂಟು g, ಅಂಡ್ m ಎಷ್ಟಿದೆ? 0.05, and g acceleration due to gravity na 10 ಅಂತ ತಗೊಳ್ಳೋಣ. 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. So it is going to be 0.5 Newton. In all the 3 situations, while the object is upward motion, the force is going to be 0.5 Newton. While the object is in downward motion, then also the force is going to be 0.5 Newton. It will always be downward. Gravitational force will always be downward. At highest point where it is momentarily at rest, then also the force is going to be downward, in this case mg. And next question, do your answer change if the pebble has thrown at an angle of 45 degree with horizontal ಅಂದಿದ್ದಾರೆ. ಹಾಗಾದ್ರೆ ನಮ್ಮ ಡಯಾಗ್ರಾಮ್ ನ ಚೇಂಜ್ ಮಾಡೋಣ. ಇದು ಹಾರಿಜಾಂಟಲ್, ಇದು ವರ್ಟಿಕಲ್. ಹಾರಿಜಾಂಟಲ್ ಇಂದ ಎಷ್ಟು ಡಿಗ್ರಿ ಒಳಗೆ ಆಬ್ಜೆಕ್ಟ್ ನ ಎಸೆದಿದ್ದಾರೆ? 45 ಡಿಗ್ರಿ ಒಳಗೆ. ಸೇ ದಿಸ್ ಆಂಗಲ್ ಈಸ್ 45 ಡಿಗ್ರಿ. ಓಕೆ, ಸೊ ಇಲ್ಲಿ ನೋಡ್ರಿ, ಇದು ವೆಲಾಸಿಟಿ. ಹಂಗಾರೆ ಇದು ಯಾವ ಕಂಪೋನೆಂಟ್? ವಿ ಕಾಸ್ 45. ಹಂಗಾರೆ ಇದು ವಿ ಸೈನ್ 45. ಕರೆಕ್ಟ್. ಇಲ್ಲಿ ನೋಡ್ರಿ, ಈ ಆಬ್ಜೆಕ್ಟ್ ಇದ್ದದ್ದು, ಇಲ್ಲಿ ಎಸೆದಿರುವಂತಹ ಪೆಬಲ್ ಇದ್ದದ್ದು, ಇಟ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ಬೋತ್ ದ ವೆಲಾಸಿಟೀಸ್, ವರ್ಟಿಕಲ್ ವೆಲಾಸಿಟಿ ಆಲ್ಸೋ, ಹಾರಿಜಾಂಟಲ್ ವೆಲಾಸಿಟಿ ಆಲ್ಸೋ. ಎರಡು ವೆಲಾಸಿಟಿನೂ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರುತ್ತೆ. ಬಟ್ ಆಬ್ಜೆಕ್ಟ್ ಇದ್ದದ್ದು ಹೆಂಗೆ ಮೂವ್ ಆಗ್ತಾ ಹೋಗುತ್ತಲ್ಲ, ಮ್ಯಾಕ್ಸಿಮಮ್ ಹೈಟ್ ಕೂಡ ರೀಚ್ ಆಗುತ್ತೆ. ಮ್ಯಾಕ್ಸಿಮಮ್ ಹೈಟ್ ಆದ ಕೂಡಲೇ ಮತ್ತೆ ಮಿನಿಮಮ್ ಅಂಡ್ ಅಲ್ಟಿಮೇಟ್ಲಿ ಇಟ್ ರೀಚಸ್ ದಿ ಗ್ರೌಂಡ್. ಇಲ್ಲಿ ನೋಡ್ರಿ, ಆಬ್ಜೆಕ್ಟ್ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಹೋಗುವಾಗ, ಎ ಪಾಯಿಂಟ್ ಇಂದ ಬಿ ಪಾಯಿಂಟ್ ಹೋಗುವ ತನಕನೂ
object is experiencing two velocities, v sin 45 as well as v cos 45. v cos 45 is responsible for horizontal motion and v sin 45 is responsible for vertical motion. Understood? ಈ ಜಾಗದಲ್ಲಿ ವೆಲಾಸಿಟಿ ಆಕ್ಚುಲಿ ಈ ಜಾಗದಲ್ಲಿ ವೆಲಾಸಿಟಿ ಮ್ಯಾಕ್ಸಿಮಮ್ ಹೈಟ್ ಹೋದ ತಕ್ಷಣ ವೆಲಾಸಿಟಿ ಏನಾಗಿತ್ತು 0 ಆಗಿತ್ತು. ಬಟ್ ಈ ಜಾಗದಲ್ಲಿ v cos 45 ವೆಲಾಸಿಟಿ 0 ಆಗಲ್ಲ, v sin 45 ವೆಲಾಸಿಟಿ 0 ಆಗುತ್ತೆ. ಅಂದ್ರೆ ವರ್ಟಿಕಲ್ ಕಂಪೋನೆಂಟ್ ಆಫ್ ದ ವೆಲಾಸಿಟಿ ಇಸ್ ಗೋಯಿಂಗ್ ಟು ಬಿ 0 at maximum height, but horizontal component of velocity will not be 0. therefore ಈ ಜಾಗದಲ್ಲಿ ವೆಲಾಸಿಟಿ ಪೂರ್ತಿ 0 ಆಗಲ್ಲ. ಹಾಗಾದ್ರೆ ಈ ಜಾಗದಿಂದ ಮತ್ತು ವೆಲಾಸಿಟಿ ನೋಡ್ರಿ, ವೆಲಾಸಿಟಿ ಕಂಪೋನೆಂಟ್ ಇದೆ ಬರುತ್ತೆ. ಬಟ್ ಆಬ್ಜೆಕ್ಟ್ ಎಲ್ಲೇ ಇರಲಿ, ಅದು ಈ ಜಾಗದಲ್ಲಿ ಈ ಜಾಗದಲ್ಲಿ ಈ ಜಾಗದಲ್ಲಿ ಯಾವುದೇ ಜಾಗದಲ್ಲಿ ಇದ್ರೂ ಕೂಡ mg will always act downward. mg will always act downward. ಅದರ ಸಲುವಾಗಿ ಈ ಹಾರಿಜಾಂಟಲ್ ಕಂಪೋನೆಂಟ್ ಅಲ್ಲಿ ಇದ್ದಾಗ ಆಬ್ಜೆಕ್ಟ್ ಇದ್ದು ಹಾರಿಜಾಂಟಲಿ ಮೂವ್ ಆಗುವಾಗ, ಹಾರಿಜಾಂಟಲ್ ಲೈನ್ ಇಂದ ಆಬ್ಜೆಕ್ಟ್ ಮೂವ್ ಆಗುವಾಗ್ಲೂ ಕೂಡ ಬರೀ ವರ್ಟಿಕಲ್ ಕಂಪೋನೆಂಟ್ ಆಫ್ ದ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮಾತ್ರ ಆಕ್ಟ್ ಆಗುತ್ತಿರುತ್ತೆ. ಇಲ್ಲಿ ನೋಡ್ರಿ, ಯಾಕೆ ವರ್ಟಿಕಲ್ ಕಂಪೋನೆಂಟ್ ಮಾತ್ರ ಆಕ್ಟ್ ಆಗುತ್ತೆ ಅಂತಾರೆ, ಸಪೋಸ್ ಇದು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅನ್ನೋನು, ಹಂಗಾರೆ ಇದು ಯಾವ ಕಂಪೋನೆಂಟ್ g cos 90. ಹಂಗಾರೆ g cos 90 ಅಂತಾರೆ, cos 90 0, 0 into g is 0. ಅದರ ಸಲುವಾಗಿ ಹಾರಿಜಾಂಟಲ್ ಲೆವೆಲ್ ಒಳಗಡೆ g ಯಾವಾಗಲೂ ಎಷ್ಟಿರುತ್ತೆ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಯಾವಾಗಲೂ ಎಷ್ಟಿರುತ್ತೆ 0. ವರ್ಟಿಕಲ್ ಇದ್ದಾಗ g sin 90. ಹಾಗಾದ್ರೆ g sin 90 ಅಂತಾರೆ, sin 90 is 1 into acceleration due to gravity is 9.8, therefore it is 9.8 downward. acceleration due to gravity value ಯಾವಾಗಲೂ ಎಷ್ಟಿರುತ್ತೆ 9.8 and it is always downward. ಓಕೆ, ಸೊ ಆಬ್ಜೆಕ್ಟಿನ ಈ ಕಡೆ ಇರುವಂತಹ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಷ್ಟು 0. ಅದರ ಸಲುವಾಗಿ ಈ ಕಡೆ ಇರುವಂತಹ ಫೋರ್ಸ್ ಕೂಡ ಎಷ್ಟು 0. ಅದರ ಸಲುವಾಗಿ v cos 45 will not get altered by the net force. ಎಷ್ಟು mg ಇಂದ. ಅಂಡರ್ಸ್ಟುಡ್? ಅದರ ಸಲುವಾಗಿ ನಮ್ಮ ವ್ಯಾಲ್ಯೂಸ್ ಏನಾಗಲ್ಲ, ಚೇಂಜ್ ಆಗಲ್ಲ. Do your answer change if the pebble has thrown at an angle of 45 degree with horizontal? No, our answers will not change if the pebble is thrown at 45 degree with horizontal. Okay, so idu a b c ಗೆ ಮೂರಕ್ಕೂ ಇದೇ ಆನ್ಸರ್ ಸಿಕ್ತು ನಮಗೆ. a b c ಇದು ಮತ್ತು c ಜೊತೆಗೆ ಏನಿದೆ no. No is answer for this point. Do your answers change if the pebble was thrown at an angle of 45 degree with horizontal direction? ಇದಕ್ಕೆ ಆನ್ಸರ್ ಏನು? ನೋ. ಇದು 5ನೇ ನ್ಯೂಮೆರಿಕಲ್. ಒಂದು ಸಿಂಪಲ್ ನ್ಯೂಮೆರಿಕಲ್ ಇದೆ ನೋಡ್ರಿ. A constant retarding force of 50 Newton is applied to a body of mass 20 kg moving initially with a speed of 15 meter per second. How long does the body take to stop? ಇಲ್ಲಿ ನೋಡ್ರಿ, a constant retarding force ಅಂತಂದಿದ್ದಾರೆ. ಕಾನ್ಸ್ಟೆಂಟ್ ರಿಟಾರ್ಡಿಂಗ್ ಫೋರ್ಸ್ ಅಂತಂದ್ರೆ ಯಾವುದು? ಫೋರ್ಸ್ ಅಂತಂದ್ರೆ ನಿಮ್ಗೆ ಗೊತ್ತು, ಬಟ್ ರಿಟಾರ್ಡಿಂಗ್ ಫೋರ್ಸ್ ಅಂತಂದ್ರೆ ನೋಡ್ರಿ, ರಿಟಾರ್ಡಿಂಗ್ ಫೋರ್ಸ್ ಅಂತಂದ್ರೆ ಯಾವ ಫೋರ್ಸ್ ಇಂದ ಆಬ್ಜೆಕ್ಟಿನ ಎಕ್ಸಲರೇಷನ್ ಕಮ್ಮಿ ಆಗ್ತಾ ಇರುತ್ತಲ್ಲ ಆ ಫೋರ್ಸ್ ನಾವೇನಂತ ಕರಿಬಹುದು? ರಿಟಾರ್ಡಿಂಗ್ ಫೋರ್ಸ್ ಅಂತ ಕರಿಬಹುದು. ಎಕ್ಸಲರೇಷನ್, ಸಪೋಸ್ ಎಕ್ಸಲರೇಷನ್ ಕಮ್ಮಿ ಆಗ್ತಾ ಇದ್ರೆ ವಿ ಕಾಲ್ ಇಟ್ ಆಸ್ ಡಿಸಲರೇಷನ್ ಆರ್ ರಿಟಾರ್ಡೇಷನ್ ಅಂತ ಕರಿತೀವಿ. ರಿಟಾರ್ಡೇಷನ್ಗೆ ಬೇಕಾಗಿರುವಂತಹ ಫೋರ್ಸ್ಗೆ ನಾವೇನಂತ ಕರಿಬಹುದು? ರಿಟಾರ್ಡಿಂಗ್ ಫೋರ್ಸ್ ಅಂತ ಕರಿಬಹುದು. ಓಕೆ, ಸೊ 50 ನ್ಯೂಟನ್ ಇದೆ. ಫಾರ್ ಎಕ್ಸಾಂಪಲ್, ಒಂದು ವೆಹಿಕಲ್ ಹೋಗುವಾಗ ನೀವು ಬ್ರೇಕ್ ಹಾಕ್ತೀರಿ, ಬ್ರೇಕ್ ಹಾಕಿದ ತಕ್ಷಣ ಅದರ ಸ್ಪೀಡ್ ಏನಾಗುತ್ತೆ? ಕಮ್ಮಿ ಆಗುತ್ತೆ. ವೆಲಾಸಿಟಿ ಏನಾಗುತ್ತೆ? ಕಮ್ಮಿ ಆಗುತ್ತೆ. ಸೊ ಕಮ್ಮಿ ಆದ ತಕ್ಷಣ ಎಕ್ಸಲರೇಷನ್ ಕೂಡ ಏನಾಗುತ್ತೆ? ಕಮ್ಮಿ ಆಗುತ್ತೆ. ಹೌದಿಲ್ಲ? ಸೊ ಎಕ್ಸಲರೇಷನ್ ಕಮ್ಮಿ ಆದಾಗ ನಾವು ಅಪ್ಲೈ ಮಾಡಿರುವಂಥ ಫೋರ್ಸ್ನ ಏನಂತ ಕರಿಬಹುದು? ರಿಟಾರ್ಡಿಂಗ್ ಫೋರ್ಸ್ ಅಂತ ಕರಿಬಹುದು. ಓಕೆ, ಸೊ ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಯಾವುದೇ ನ್ಯೂಮೆರಿಕಲ್ಸ್ನ ಸಾಲ್ವ್ ಮಾಡುವಾಗ ಗಿವನ್ ಏನೇನಿದೆ ಅಂತ ಹೇಳಿ ಬರೀಬೇಕು, ಅದು ಈಸಿ, ನಿಮಗೆ ಕನ್ವಿನ್ಸಿಂಗ್ ಆಗುತ್ತೆ. ಎ ಕಾನ್ಸ್ಟೆಂಟ್ ರಿಟಾರ್ಡಿಂಗ್ ಫೋರ್ಸ್, ಸೊ ಫೋರ್ಸ್ ಇಸ್ ಈಕ್ವಲ್ ಟು 50 ನ್ಯೂಟನ್. ರಿಟಾರ್ಡಿಂಗ್ ಫೋರ್ಸ್ ಅಂದ್ರೆ ಎಕ್ಸಲರೇಷನ್ ಕಮ್ಮಿ ಆಗ್ತಾ ಇದೆ ಅಂದಂಗೆ, ಅದರ ಸಲುವಾಗಿ ಇದನ್ನ ನೆಗೆಟಿವ್ ಅಂತ ತಗೊಳ್ಳೋಣ. ಈಸ್ ಅಪ್ಲೈಡ್ ಟು ಅ ಬಾಡಿ ಆಫ್ ಮಾಸ್ 20 kg, ಸೊ ಮಾಸ್ ಇಸ್ ಈಕ್ವಲ್ ಟು 20 kg ಮೂವಿಂಗ್ ಇನಿಷಿಯಲಿ ವಿತ್ ಅ ಸ್ಪೀಡ್ ಆಫ್ 15 meter per second. Therefore initial speed is 15 meter per second. Okay, how long does the body take to stop? ಅಂದ್ರೆ how long ಅಂತ ಕೇಳಿರೋದ್ರಿಂದ ಎಷ್ಟು ದೂರ ಹೋಗಿ ಆಬ್ಜೆಕ್ಟ್ ನಿಂತ್ಕೊಳ್ಳುತ್ತೆ, ಆ ಎಷ್ಟು ದೂರ ಹೋಗ್ಲಿಕ್ಕೆ ತಗೊಂಡಿರುವಂತ ಸಮಯ ಎಷ್ಟು. ಹೌ ಲಾಂಗ್ ಅಂತಂದಾಗ ನೀವು ಸಮಯ ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಬಾಡಿ ಇದೆ ಅನ್ಕೊಳ್ಳೋಣ. ಓಕೆ, ಈ ಬಾಡಿ ಮೂವ್ ಆಗಿ
ಇದರ ಇನಿಷಿಯಲ್ ಸ್ಪೀಡ್ ಎಷ್ಟಿದೆ 15 ಮೀಟರ್ ಪರ್ ಸೆಕೆಂಡ್. ಈಗ ಇದ್ರ ಮೇಲೆ ನೀವು ಫೋರ್ಸ್ ಅಪ್ಲೈ ಮಾಡ್ತೀರಿ. ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತೀರಿ? F = 15 ನ್ಯೂಟನ್ ಫೋರ್ಸ್. ಈಗ ಫೋರ್ಸ್ ಅಪ್ಲೈ ಮಾಡಿದ ತಕ್ಷಣ ಈ ಬಾಡಿ ಇಲ್ಲಿ ಎಲ್ಲೋ ಹೋಗಿ ನಿಂತ್ಕೊಳ್ಳುತ್ತೆ, ಸಮ್ವೇರ್ ಹಿಯರ್. ಓಕೆ, ಇಷ್ಟು ದೂರ ಕ್ರಮಿಸುತ್ತೆ. ಕ್ರಮಿಸುವಂತಹ ಡಿಸ್ಟೆನ್ಸ್ ಅವ್ರು ಕೇಳಿಲ್ಲ, ಬಟ್ ಎಷ್ಟು ದೂರ ಹೋಗಿ ನಿಂತ್ಕೊಳ್ತಲ್ಲ ಆ ದೂರ ಹೋಗಿ ನಿಂತ್ಕೊಳ್ಳಿಕ್ಕೆ ತಗೊಂಡಿರುವಂಥ ಸಮಯ ಅವ್ರು ಕೇಳಿದ್ದಾರೆ. ಅದರ ಸಲುವಾಗಿ ಇಲ್ಲಿ ವೆಲಾಸಿಟಿ ಎಷ್ಟಾಗುತ್ತೆ? 0. ಇನ್ ದಿಸ್ ಕೇಸ್ ಫೈನಲ್ ವೆಲಾಸಿಟಿ ಇಸ್ 0, ಇನಿಷಿಯಲ್ ವೆಲಾಸಿಟಿ ಇಸ್ 15 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ಟೈಮ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇಕ್ವೇಷನ್ಸ್ ಆಫ್ ಮೋಷನ್ ಅಲ್ಲಿ ಒಂದು ಫೇಮಸ್ ಇಕ್ವೇಷನ್ ಇದೆ, V = U + AT. ಈ ಫಾರ್ಮುಲಾನ ಯೂಸ್ ಮಾಡ್ಬೋದು. ಬಟ್ ಈ ಫಾರ್ಮುಲಾದಲ್ಲಿ ಟೈಮ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ T ಇದೆ, ಬಟ್ A ಇಲ್ಲ. ಎ ಕೊಟ್ಟಿಲ್ಲ ನೋಡ್ರಿ ಇಲ್ಲಿ. ಅದರ ಸಲುವಾಗಿ ಫಸ್ಟ್ ಏನು ಮಾಡೋಣ, ಈ ಎರಡು ಕ್ವಾಂಟಿಟೀಸ್ನ ಯೂಸ್ ಮಾಡ್ಕೊಂಡು ಏನ ಕ್ಯಾಲ್ಕುಲೇಟ್ ಮಾಡೋಣ. ಎಕ್ಸಲರೇಷನ್ = ಫೋರ್ಸ್ ಡಿವೈಡೆಡ್ ಬೈ ಮಾಸ್. ಸೊ ಫೋರ್ಸ್ ಎಷ್ಟಿದೆ? -50 ಡಿವೈಡೆಡ್ ಬೈ ಮಾಸ್ ಎಷ್ಟಿದೆ? 20 kg. ಸೊ ಎಷ್ಟು ಬರುತ್ತೆ? ಎಕ್ಸಲರೇಷನ್ = -2 1s 2 2.5s. ಸೊ ಇಟ್ ಈಸ್ 2.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಎಕ್ಸಲರೇಷನ್ ನೆಗೆಟಿವ್ ಬಂದಿದೆ. ಇದ್ರ ಮೀನಿಂಗ್ ಏನಪ್ಪ ಅಂತಂದ್ರೆ ಎಕ್ಸಲರೇಷನ್ ಈಸ್ ಡಿಕ್ರೀಸಿಂಗ್. ದಿಸ್ ಈಸ್ ಡಿಸಲರೇಷನ್ ಆರ್ ರಿಟಾರ್ಡೇಷನ್. ಸೊ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ವಿ ವೆಲಾಸಿಟಿ ಎಷ್ಟಿದೆ? 0. 0 = U ಎಷ್ಟಿದೆ? 15 ಪ್ಲಸ್ ಎಕ್ಸಲರೇಷನ್ ಎಷ್ಟಿದೆ? -2.5 ಇಂಟು T. ಸೊ -15 = -2.5 T or T = 15 divided by 2.5. So 15 divided by 2.5 is 6 seconds. So time ಎಷ್ಟು ಬಂದ್ರೆ 6 seconds. ನೋಡ್ರಿ, ಇನ್ನೊಂದು ಈಸಿ ನ್ಯೂಮೆರಿಕಲ್ ಇದೆ, 6th ನ್ಯೂಮೆರಿಕಲ್. ಎ ಕಾನ್ಸ್ಟೆಂಟ್ ಫೋರ್ಸ್ ಆಕ್ಟಿಂಗ್ ಆನ್ ಅ ಬಾಡಿ ಆಫ್ ಮಾಸ್ 3 kg. ಸೊ ಫಸ್ಟ್ ಗಿವನ್ ಏನೇನಿದೆ ಅಂತ ಬರೆಯೋಣ. ಎ ಕಾನ್ಸ್ಟೆಂಟ್ ಫೋರ್ಸ್ ಆಕ್ಟಿಂಗ್ ಆನ್ ಅ ಬಾಡಿ ಆಫ್ ಮಾಸ್ 3 kg. ಸೊ ಮಾಸ್ ಈಸ್ ಗಿವನ್. ಹೌ ಮಚ್? ಇಟ್ ಈಸ್ 3 kg. changes its speed from 2 meter per second to 3.5 meter per second ಅಂದಿದ್ದಾರೆ. ಅಂದ್ರೆ ಇನಿಷಿಯಲ್ ಸ್ಪೀಡ್ ಎಷ್ಟಾಯಿತು? 2 meter per second and final speed ಎಷ್ಟಾಯಿತು? V is 3.5 meter per second. ಸೊ 2 meter per second ಇಂದ 3.5 meter second ಆಗಲಿಕ್ಕೆ ತಗೊಂಡಿರುವಂತಹ ಸಮಯ ಎಷ್ಟು? 25 seconds. Therefore time is also given. It is 25 seconds. The direction of motion of the body remains unchanged. Direction change ಆಗಿಲ್ಲ. ಬಾಡಿ ಸ್ಟ್ರೈಟ್ ಹೊಂಟಿತ್ತು ಅಂದ್ರೆ ಸ್ಟ್ರೈಟ್ ಹೋಗ್ತಾ ಇದೆ, unchanged. What is the magnitude and direction of the force? So ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಏನು? ಫೋರ್ಸ್. ಸೊ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮ್ಮ ಹತ್ರ ಫಾರ್ಮುಲಾ ಇದೆ, ಫೋರ್ಸ್ = ಮಾಸ್ ಇಂಟು ಎಕ್ಸಲರೇಷನ್. ಬಟ್ ಇಲ್ಲಿ ಕೊಟ್ಟಿರುವಂತಹ ಪ್ಯಾರಾಮೀಟರ್ಸ್ ಒಳಗಡೆ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಮಾಸ್ ಗೊತ್ತಿದೆ ನಮಗೆ 3 kg, ಬಟ್ ಎಕ್ಸಲರೇಷನ್ ಗೊತ್ತಿಲ್ಲ. ಹಾಗಾದ್ರೆ ನಾವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಏನು? ಎಕ್ಸಲರೇಷನ್. ಸೊ ಎಕ್ಸಲರೇಷನ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮ್ಮ ಹತ್ರ ಇರುವಂತಹ ಇಷ್ಟು ಪ್ಯಾರಾಮೀಟರ್ಸ್ನ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇರುವಂತಹ ಫಾರ್ಮುಲಾ ಯಾವುದು? V = U + AT. So V, how much is V? 3.5 = U is how much? 2 plus A, T is how much? 25. So 3.5 minus 2 is equal to 25A. 3.5 minus 2 is 1.5. 25 ಈ ಕಡೆ ಬಂದರೆ divided by 25 is equal to A, or A is equal to 0.06 meter per second square. Meter per second square. ಸೊ ಎಕ್ಸಲರೇಷನ್ ಸಿಕ್ತು. ಎಕ್ಸಲರೇಷನ್ನ ಯೂಸ್ ಮಾಡ್ಕೊಂಡು ಏನು ಕ್ಯಾಲ್ಕುಲೇಟ್ ಮಾಡ್ಬೋದು ನಾವು? ಫೋರ್ಸ್ನ. ಸೊ ಫೋರ್ಸ್ = ಮಾಸ್ ಇಂಟು ಎಕ್ಸಲರೇಷನ್. ಸೊ ಫೋರ್ಸ್ = ಮಾಸ್ is how much? 3 kg and acceleration is 0.06. So it is 0.18 Newton. ಸೊ ಫೋರ್ಸ್ ಎಷ್ಟು ಬಂತ್ರಿ? 0.18 Newton. ಇಲ್ಲಿ ಕ್ವಶನ್ ಒಳಗೆ ಅಬ್ಸರ್ವ್ ಮಾಡಿರ್ಬೋದು ನೀವು, ಏನು ಸ್ಪೀಡ್ ಚೇಂಜಸ್ ಫ್ರಾಮ್ 2 meter per second to 3.5 meter per second. ಸೊ ಸ್ಪೀಡ್ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಈ ಫೋರ್ಸ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಮೋಷನ್. ಯಾಕಂದ್ರೆ ಸ್ಪೀಡ್ ಚೇಂಜ್ ಆಗ್ತಾ ಇರುತ್ತೆ. ಸ್ಪೀಡ್ ಚೇಂಜ್ ಆಗಲಿಕ್ಕೆ ರೆಸ್ಪಾನ್ಸಿಬಲ್ ಇರುವಂತಹ ಫೋರ್ಸ್ ನಮ್ಗೆ ಗೊತ್ತಾಯ್ತು. ಇಟ್ ಈಸ್ 0.18 Newton. ಸೊ ಸಿನ್ಸ್ ಸ್ಪೀಡ್ ಇನ್ಕ್ರೀಸಿಂಗ್ ಯಾವುದೇ ಒಂದು ಆಬ್ಜೆಕ್ಟಿನ ಸ್ಪೀಡ್ ಇನ್ಕ್ರೀಸ್ ಆಗಬೇಕು ಅಂತಂದ್ರೆ ಫೋರ್ಸ್ ಮತ್ತು ಮೋಷನ್ ಎರಡು ಹೆಂಗಿರಬೇಕು? ಸೇಮ್ ಲೈನಲ್ಲಿ ಇರಬೇಕು. ಇನ್ಕ್ರೀಸಿಂಗ್, ಸಿನ್ಸ್ ಸ್ಪೀಡ್ ಈಸ್ ಇನ್ಕ್ರೀಸಿಂಗ್, ಫೋರ್ಸ್ ಡೈರೆಕ್ಷನ್ ಈಸ್
force direction is in the direction of motion, in the direction of motion. ಸಪೋಸ್ ಆಬ್ಜೆಕ್ಟ್ ಹೀಗೆ ಹೋಗ್ತಿರುವಾಗ ಹಿಂಗೆ ಹೊಂಟಿತ್ತು ಅಂತಾರೆ, ಫೋರ್ಸ್ ಡೈರೆಕ್ಷನ್ ಈ ಕಡೆನೇ ಇದ್ದಾಗ ಮಾತ್ರ ಸ್ಪೀಡ್ ಜಾಸ್ತಿ ಆಗಕ್ಕೆ ಸಾಧ್ಯ. ಕರೆಕ್ಟಾ? ಅದರ ಸಲುವಾಗಿ ಸಿನ್ಸ್ ಸ್ಪೀಡ್ ಇನ್ಕ್ರೀಸಿಂಗ್, ಫೋರ್ಸ್ ಡೈರೆಕ್ಷನ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಮೋಷನ್. 7th ನ್ಯೂಮೆರಿಕಲ್ ನೋಡಿ ಕ್ಲಿಯರ್ ಆಗಿ ನ್ಯೂಮೆರಿಕಲ್ನ. ಎ ಬಾಡಿ ಆಫ್ ಮಾಸ್ 5 kg is acted upon by 2 perpendicular forces 8 ನ್ಯೂಟನ್ and 6 ನ್ಯೂಟನ್. ಎರಡು ಫೋರ್ಸಸ್ ಇದಾವ. ಎರಡು ಫೋರ್ಸಸ್ಗಳು ಎಷ್ಟು ಡಿಗ್ರಿ ಒಳಗೆ ಆಕ್ಟ್ ಆಗತ್ತವ್ರಿ? 8 ನ್ಯೂಟನ್ ಮತ್ತು 6 ನ್ಯೂಟನ್. ಓಕೆ, ಗಿವ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ ಎಕ್ಸಲರೇಷನ್ ಆಫ್ ದಿ ಬಾಡಿ. ಯಾವುದೇ ಒಂದು ಆಬ್ಜೆಕ್ಟಿನ ಎಕ್ಸಲರೇಷನ್ ಫೈಂಡ್ ಔಟ್ ಮಾಡಬೇಕು ಅಂತ ನಮಗೆ ಫೋರ್ಸ್ ಬೇಕು, ನೆಟ್ ಫೋರ್ಸ್. ಬಟ್ ಇಲ್ಲಿ ಎರಡು ಫೋರ್ಸ್ ಅದಾವ. ಆ ಎರಡು ಫೋರ್ಸ್ಗಳು ಹೆಂಗಿದಾವಪ್ಪ ಅಂದ್ರೆ ಪರ್ಪೆಂಡಿಕ್ಯುಲರ್ ಅದಾವ. ಒಂದು ಫೋರ್ಸ್ ಈ ಕಡೆ ಇದೆ, ಇನ್ನೊಂದು ಫೋರ್ಸ್ ಈ ಕಡೆ ಇದೆ ಅನ್ಕೊಳ್ಳು. ಸೊ ಹಿಂಗಿದ್ದಾಗ ಎರಡು ಫೋರ್ಸ್ಗಳ ಮಧ್ಯೆ 90 ಡಿಗ್ರಿ ಇದ್ದಾಗ ಇವು ಎರಡು ಫೋರ್ಸ್ಗಳ ರಿಸಲ್ಟೆಂಟ್ ಇಲ್ಲಿ ಬಂದಿರುತ್ತೆ, ಹೌದಿಲ್ಲ? ಸೊ ಆ ರಿಸಲ್ಟೆಂಟ್ ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ರಿಸಲ್ಟೆಂಟ್ ಫೋರ್ಸ್ ನಮಗೆ ಸಿಕ್ಕಾಗ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ಬೋದು? ಎಕ್ಸಲರೇಷನ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಫಸ್ಟ್ ವಿ ಆರ್ ಸಪೋಸ್ ಟು ಕ್ಯಾಲ್ಕುಲೇಟ್ ವಾಟ್? ಫೋರ್ಸ್. ಯಾವ ಫೋರ್ಸ್ ಅದ? ನೆಟ್ ಫೋರ್ಸ್. ಇಲ್ಲ ನೋಡಿ, ಒಂದು ಫೋರ್ಸ್ ಈ ಕಡೆ ಇದೆ. ಸೇ ದಿಸ್ ಫೋರ್ಸ್ is 8 ನ್ಯೂಟನ್ and this force is 6 ನ್ಯೂಟನ್. ಎರಡರ ಮಧ್ಯೆ ಎಷ್ಟಿದೆ ಆಂಗಲ್? 90 ಡಿಗ್ರಿ. ಕ್ವಶನ್ ಒಳಗೆ ಕೊಟ್ಟಿದ್ದಾರೆ ಅದು. ಓಕೆ, ಈಗ ಈ ಎರಡು ಫೋರ್ಸ್ಗಳ ನೆಟ್ ಫೋರ್ಸ್ ಇಲ್ಲಿ ಎಲ್ಲಿ ಬರ್ಬೋದು? ಸಮ್ವೇರ್. ಓಕೆ, ಸೊ ಫ್ರಮ್ ಪ್ಯಾರಲೋಗ್ರಾಮ್ ಲಾ ಆಫ್ ಅಡಿಷನ್ ಆಫ್ ವೆಕ್ಟರ್ ನಮ್ಗೆ ಗೊತ್ತು ಏನಪ್ಪಾ ಅಂತಂದ್ರೆ, ಇಫ್ ದಿಸ್ ಈಸ್ ಡಯೋಗ್ನಲ್, ದಿಸ್ ಈಸ್ ಆಲ್ಸೋ 6 ನ್ಯೂಟನ್ ಅಂಡ್ ದಿಸ್ ಈಸ್ ಆಲ್ಸೋ 8 ನ್ಯೂಟನ್. ಓಕೆ, ಹಂಗಾರೆ ಇದೇನು ರಿಸಲ್ಟೆಂಟ್ ಇದೆಯಲ್ಲ, ದಿಸ್ ರಿಸಲ್ಟೆಂಟ್ ವಿಲ್ ಗಿವ್ ದ ಡೈರೆಕ್ಷನ್ ಆಸ್ ವೆಲ್ ಆಸ್ ಮ್ಯಾಗ್ನಿಟ್ಯೂಡ್ ಆಫ್ 6 ನ್ಯೂಟನ್ ಅಂಡ್ 8 ನ್ಯೂಟನ್. ಸೊ ರಿಸಲ್ಟೆಂಟ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಏನಿದೆ? ಫೋರ್ಸ್ ರಿಸಲ್ಟೆಂಟ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ F1 ಸ್ಕ್ವೇರ್ ಪ್ಲಸ್ F2 ಸ್ಕ್ವೇರ್ ಪ್ಲಸ್ 2F1 F2 ಕಾಸ್ ಥೀಟಾ. ಹಿಯರ್ F1 is equal to 8 ನ್ಯೂಟನ್ and F2 is equal to 6 ನ್ಯೂಟನ್. And theta is equal to how much? Theta is angle between two forces. ಎರಡು ಫೋರ್ಸ್ಗಳ ಮಧ್ಯೆ ಆಂಗಲ್ ಎಷ್ಟಿದೆ? 90 ಡಿಗ್ರಿ. ಸೊ F1 ಸ್ಕ್ವೇರ್ 8 8 64, F2 ಸ್ಕ್ವೇರ್ 36 ಪ್ಲಸ್ 2 8 6 cos 90 and cos 90 is how much? 0 into anything is 0. Therefore 64 plus 36 is 100. So 100 ರೂಟ್ ಇಂದ ಆಚೆ ಬಂದಾಗ ಎಷ್ಟಾಗುತ್ತೆ? 10. ಸೊ ನೆಟ್ ಫೋರ್ಸ್ ಎಷ್ಟು ಸಿಕ್ತೋ? 10 ನ್ಯೂಟನ್. ಕರೆಕ್ಟಾ? ಈಗ ನೀವು ಎಕ್ಸಲರೇಷನ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಎಕ್ಸಲರೇಷನ್ ಇಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ಮಾಸ್. ಸೊ ಫೋರ್ಸ್ ಎಷ್ಟಿದೆ? 10 ನ್ಯೂಟನ್. ಮಾಸ್ ಎಷ್ಟಿದೆ ರೀ? 5 kg. ಸೊ 5 1s 5 2s. Therefore acceleration is equal to 2 meter per second square. ಮತ್ತೆ ಇದರ ಡೈರೆಕ್ಷನ್ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಡೈರೆಕ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಮಗೆ ಇದರ ಡೈರೆಕ್ಷನ್ ಬೇಕು. ಈ ಡೈರೆಕ್ಷನ್ ಇದ್ದದ್ದು 8 ನ್ಯೂಟನ್ ಫೋರ್ಸ್ ಇಂದ ಸಪೋಸ್ ಥೀಟಾ ಡಿಗ್ರಿ ಒಳಗಿದೆ ಅನ್ಕೊಳ್ಳು. ಎಷ್ಟು ಡಿಗ್ರಿ ಒಳಗಡೆ? ಥೀಟಾ ಡಿಗ್ರಿ ಒಳಗಡೆ. ಹಂಗಂತಾರೆ 6 ನ್ಯೂಟನ್ ಗೊತ್ತು, 8 ನ್ಯೂಟನ್ ಗೊತ್ತು. ಯಾವ ಫಾರ್ಮುಲಾ ಯೂಸ್ ಮಾಡೋಣ್ರಿ? ಇದು ಕೂಡ ನಮ್ಗೆ ಗೊತ್ತು. ಎಷ್ಟಿದೆ ಇದು? 10 ನ್ಯೂಟನ್. ಓಕೆ, ಹಂಗಂದ್ರೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಏನು? ಬೇಸ್ ಡಿವೈಡೆಡ್ ಬೈ ಹೈಪೋಟೆನಿಯಸ್. ಸೊ ಬೇಸ್ ಎಷ್ಟಿದೆ? 8, ಹೈಪೋಟೆನಿಯಸ್ ಎಷ್ಟಿದೆ? 10, 2 4s 2 5s. ಸೊ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 4 ಡಿವೈಡೆಡ್ ಬೈ 5. ಸೊ 4 ಡಿವೈಡೆಡ್ ಬೈ 5 ಏನಿದೆಯಲ್ಲ, ದಿಸ್ ಇಸ್ ವೆರಿ ಸ್ಟ್ಯಾಂಡರ್ಡ್ ರಿಸಲ್ಟ್. ಸ್ಟ್ಯಾಂಡರ್ಡ್ ರಿಸಲ್ಟ್ ಎಷ್ಟು ಬರುತ್ತೆ ಇದು? 37 ಡಿಗ್ರಿ. ನೆನ್ಪಿಟ್ಕೊಡ್ರಿ, ಭಾಳ ಕಡೆ ಇದು 4 ಡಿವೈಡೆಡ್ ಬೈ 5 ಯೂಸ್ ಆಗುತ್ತೆ. ಆ ಟ್ರಯಾಂಗಲ್ ಇಂದ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಸಪೋಸ್ ಇದು ಥೀಟಾ ಇದೆ. ಸೊ ಬೇಸ್ ಎಷ್ಟಿದೆ ರೀ? ಬೇಸ್ ಡಿವೈಡೆಡ್ ಬೈ ಹೈಪೋಟೆನಿಯಸ್. ಸೊ ದಿಸ್ ಈಸ್ 5 ಆ್ಯಂಡ್ ದಿಸ್ ಈಸ್ 4 ಆ್ಯಂಡ್ ದಿಸ್ ಈಸ್ 3. ನೋಡ್ರಿ, 4 3 5 ಈ ರೀತಿ ಇದ್ದಾಗ ಆಂಗಲ್ ವಿಲ್ ಆಲ್ವೇಸ್ ಬಿ 37 ಡಿಗ್ರಿ. 37 ಡಿಗ್ರಿ. ಸಪೋಸ್ ಟ್ರಿಯಾಂಗಲ್ ಹಿಂಗಿದ್ದಾಗ, ಇದು ಥೀಟಾ, ಸಾರಿ ಇದು 5, ಇದು 4, ಇದು 3 ಹಿಂಗಿದ್ದಾಗ ದ ಆಂಗಲ್ ವಿಲ್ ಬಿ 53. ಇವೆರಡು ಟ್ರಯಾಂಗಲ್ಸ್ ಏನದಲ್ಲ, ವೆರಿ ಸ್ಟ್ಯಾಂಡರ್ಡ್ ಟ್ರಯಾಂಗಲ್ಸ್. ಓಕೆ, ಸೊ 3 4 5 ಈ ರೀತಿ ಇದ್ದಾಗ ದ ಆಂಗಲ್ ವಿಲ್ ಬಿ 53 ಡಿಗ್ರಿ. 4 3 5 ಇದ್ದಾಗ ದ ಆಂಗಲ್ ವಿಲ್ ಬಿ 37 ಡಿಗ್ರಿ. ಓಕೆ, ವೆರಿ ಸ್ಟ್ಯಾಂಡರ್ಡ್.
ಈ ರೀತಿ ರಿಸಲ್ಟ್ ಬಂದಾಗ ನೀವು ಲಾಗ್ ಟೇಬಲ್ ನೋಡೋ ಅವಶ್ಯಕತೆ ಇಲ್ಲ. ಓಕೆ, 4/5 ಅಥವಾ ಇವ ಪ್ಯಾರಾಮೀಟರ್ಸ್ ಇರ್ತಾವೆ ಅನ್ಕೊಳ್ಳೋಣ. 3/4 ಇತ್ತು ಅಂತಾರೆ, ಇಟ್ ಇಸ್ ಗೋಯಿಂಗ್ ಟು ಬಿ 10. ಕರೆಕ್ಟಾ? 1037 ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗಾದ್ರೆ ಥೀಟಾ ಇಸ್ ಈಕ್ವಲ್ ಟು 37 ಡಿಗ್ರಿ ಬಂತಲ್ಲ, ಈ 37 ಡಿಗ್ರಿಯಿಂದ ನಾವು ಡೈರೆಕ್ಷನ್ನ ಹೇಳ್ಬೋದು. ಏನಂತ ಹೇಳ್ಬೋದು? 8 ನ್ಯೂಟನ್ ಫೋರ್ಸ್ ಏನು ಆಕ್ಟ್ ಆಗ್ತಾ ಇದೆಯಲ್ಲ, ಆ 8 ನ್ಯೂಟನ್ ಫೋರ್ಸ್ ಇಂದ 37 ಡಿಗ್ರಿಗೆ ಏನಿದೆ ರೀ? ಫೋರ್ಸ್ ಇದೆ, ನೆಟ್ ಫೋರ್ಸ್. ನೆಟ್ ಫೋರ್ಸ್ ಇರೋ ಡೈರೆಕ್ಷನ್ನಿನ ಜೊತೆಗೇನ ಏನಿದೆ? ನೆಟ್ ಎಕ್ಸಲರೇಷನ್ ಕೂಡ ಇದೆ. Therefore, this is the direction of net force and this is the direction of net acceleration. Understood? So, ಎಷ್ಟು ಡಿಗ್ರಿಗೆ ಇದೆ ನೆಟ್ ಎಕ್ಸಲರೇಷನ್? 37 ಡಿಗ್ರಿ. ಓಕೆ, ಸೊ ಇವೆರಡು ಟ್ರಯಾಂಗಲ್ಸ್ನ ನೆನ್ಪಿಟ್ಕೊಡ್ರಿ, ನೋಟ್ ಮಾಡ್ಕೊಡ್ರಿ, ಬಹಳ ಯೂಸ್ಫುಲ್ ಇದಾವೆ ಇವು. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ನ್ಯೂಮೆರಿಕಲ್ ಇದೆ ನೋಡ್ರಿ. The driver of a three-wheeler moving with a speed of 36 km/h sees a child standing in the middle of the road. ಅಂದ್ರೆ ತ್ರೀ ವೀಲರ್ ಅಲ್ಲಿ ಒಬ್ಬ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ರೈಡ್ ಮಾಡ್ತಾ ಇದ್ದಾನೆ, ಡ್ರೈವ್ ಮಾಡ್ತಾ ಇದ್ದಾನೆ. ಎಷ್ಟು ಸ್ಪೀಡ್ ಇದೆ ರೀ ಆ ತ್ರೀ ವೀಲರ್ ಇಂದು? 36 km/h ಇದೆ. ಸೊ ಆ ರೀತಿ 36 km/h ಸ್ಪೀಡ್ ಅಲ್ಲಿ ಹೋಗ್ತಿರುವಂತಹ ತ್ರೀ ವೀಲರ್ ಡ್ರೈವರ್ ಏನ್ ಮಾಡ್ತಾನೆ? ಮಿಡಲ್ ಆಫ್ ದಿ ರೋಡ್ ಅಲ್ಲಿ ಒಬ್ಬ ಹುಡುಗ ನಿಂತಿರೋದು ನೋಡ್ತಾನೆ, ಒಂದು ಮಗು ಚೈಲ್ಡ್ ನಿಂತಿರೋದು ನೋಡ್ತಾನೆ. ನೋಡಿದ ತಕ್ಷಣ ಬ್ರಿಂಗ್ಸ್ ಈಸ್ ವೆಹಿಕಲ್ ಟು ರೆಸ್ಟ್. ಅಂದ್ರೆ ಆತ ಬ್ರೇಕ್ ಅಪ್ಲೈ ಮಾಡ್ತಾನೆ. ಬ್ರೇಕ್ ಅಪ್ಲೈ ಮಾಡಿದ ತಕ್ಷಣ ಆತನ ಸ್ಪೀಡ್ ಏನಾಗಿರುತ್ತೆ? ಆತನ ತ್ರೀ ವೀಲರಿನ ಸ್ಪೀಡ್ ಏನಾಗುತ್ತೆ? ಕಮ್ಮಿ ಆಗುತ್ತೆ. ಸ್ಪೀಡ್ನ ಕಮ್ಮಿ ಮಾಡಲಿಕ್ಕೆ ಅಪ್ಲೈ ಮಾಡಿರುವಂತಹ ಫೋರ್ಸ್ಗೆ ನಾವೇನೇನು ಕರಿತೀವಿ? ರಿಟಾರ್ಡಿಂಗ್ ಫೋರ್ಸ್ ಅಂತ ಕರಿತೀವಿ. ಯಾಕಂದ್ರೆ ಎಕ್ಸಲರೇಷನ್ ಏನಾಗುತ್ತೆ? ಅಲ್ಲಿ ಕಮ್ಮಿ ಆಗುತ್ತೆ. ಕರೆಕ್ಟ್? ಓಕೆ, ಇನ್ 4 ಸೆಕೆಂಡ್ ಆತ ನೋಡಿದ ತಕ್ಷಣ ನೋಡಿ ಬ್ರೇಕ್ ಅಪ್ಲೈ ಮಾಡಿ ಆ ಗಾಡಿನ ರೆಸ್ಟ್ ಒಳಗೆ ತರಲಿಕ್ಕೆ ಆತ ತೆಗೆದುಕೊಂಡಿರುವಂತಹ ಸಮಯ ಎಷ್ಟು? 4 ಸೆಕೆಂಡ್. ಜಸ್ಟ್ ಇನ್ ಟೈಮ್ ಟು ಸೇವ್ ದ ಚೈಲ್ಡ್. ಹುಡುಗನ ಸೇವ್ ಮಾಡ್ತಾನೆ ಬ್ರೇಕ್ ಅಪ್ಲೈ ಮಾಡಿ. ವಾಟ್ ಈಸ್ ದ ಎವರೇಜ್ ರಿಟಾರ್ಡಿಂಗ್ ಫೋರ್ಸ್? ನೋಡಿರಲಿ, ಎವರೇಜ್ ರಿಟಾರ್ಡಿಂಗ್ ಫೋರ್ಸ್ ಅಂತಿದೆ. ನಾ ಆಲ್ರೆಡಿ ಹೇಳಿದೆ ನಿಮಗೆ. ರಿಟಾರ್ಡಿಂಗ್ ಫೋರ್ಸ್ ಅಂತಂದಾಗ ಎಕ್ಸಲರೇಷನ್ ಆಗ್ತಿರುತ್ತೆ? ಕಮ್ಮಿ ಆಗ್ತಾ ಇರುತ್ತೆ. ಡಿಸಲರೇಷನ್ ಅಂತ ನಾವು ಕರಿತೀವಿ ಅಥವಾ ರಿಟಾರ್ಡೇಷನ್ ಅಂತ ಕರಿತೀವಿ. ಮಾಸ್ ಆಫ್ ತ್ರೀ ವೀಲರ್ ಈಸ್ 400 kg and mass of driver is 65 kg. So once again, solution, first given data ಏನಿದೆ ಅಂತ ಬರೆಯೋಣ. ಇಲ್ಲಿ ನೋಡ್ರಿ, ಆಕ್ಚುಲಿ ಇದು ತ್ರೀ ವೀಲರ್ ಅನ್ಕೊಡ್ರಿ. ಓಕೆ, ಈ ತ್ರೀ ವೀಲರ್ ಇದ್ದು ಈ ರೀತಿ ಮೂವ್ ಆಗ್ತಿರುತ್ತೆ. ಇದರ ಇನಿಷಿಯಲ್ ಸ್ಪೀಡ್ ಕೊಟ್ಟಿದ್ದಾರೆ ಅವರು, ಎಷ್ಟಿದೆ? 36 km/h. ಈಗ ಈತ ಏನ್ ಮಾಡ್ತಾನೆ? ಇಲ್ಲಿ ಒಂದು ಚೈಲ್ಡ್ ಅನ್ನ ನೋಡ್ತಾನೆ ಈ ರೀತಿ. This child is standing in the middle of the road. The moment the driver of the three-wheeler sees the child standing in the middle of the road, he applies brake. ಅಂತ ತಕ್ಷಣ he will apply force. ಈ ಫೋರ್ಸ್ ಅಪ್ಲೈ ಮಾಡಿದ ಮೇಲೆ ಈ ತ್ರೀ ವೀಲರ್ ಇದ್ದು ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಅನ್ಕೊಳ್ಳೋಣ at this point. ಓಕೆ, ಈ ಜಾಗದಲ್ಲಿ ಬಂದು ನಿಂತ್ಕೊಂಡಾಗ ಅದ್ರ ವೆಲಾಸಿಟಿ ಎಷ್ಟಾಗಿರುತ್ತೆ? 0 km/h. ಇಲ್ಲಿಗೆ ಬಂದಾಗ ವೆಲಾಸಿಟಿ 0 ಆಯಿತು. ವೆಲಾಸಿಟಿ 0 ಆದಾಗ ತಾನೇ ಆ ಡ್ರೈವರ್ ಇದ್ದದ್ದು, ಅದು ತ್ರೀ ವೀಲರ್ ಇದ್ದದ್ದು ರೆಸ್ಟ್ ಒಳಗೆ ಬರ್ಲಿಕ್ಕೆ ಸಾಧ್ಯ. ಸೊ ದ ಫೈನಲ್ ವೆಲಾಸಿಟಿ ಈಸ್ 0. ಹಂಗಂದ್ರೆ ಆತ ಏನು ಫೋರ್ಸ್ ಅಪ್ಲೈ ಮಾಡಿ ಆ ಆಬ್ಜೆಕ್ಟ್ ಅನ್ನ ತ್ರೀ ವೀಲರ್ನ ರೆಸ್ಟಿಗೆ ತಂದಿದ್ದಾನಲ್ಲ, ಆ ಫೋರ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಲೆಟ್ ಅಸ್ ಸಿ ಯು ಇಸ್ ಈಕ್ವಲ್ ಟು 36 km/h. ಸೊ ಇದನ್ನ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕು ನಾವು. ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡುವಾಗ ನೆನ್ಪಿಟ್ಕೊಡ್ರಿ, 1 km/h ಇದ್ದಾಗ ಇದನ್ನ 5/18 ಮೀಟರ್ ಪರ್ ಸೆಕೆಂಡ್ ಅಂತ ಬರೀಬಹುದು. 1 km/h ಇಸ್ ನಥಿಂಗ್ ಬಟ್ 5/18 ಮೀಟರ್ ಪರ್ ಸೆಕೆಂಡ್. ಹಂಗಂದ್ರೆ ಇದು ಎಷ್ಟೈತ್ರಿ? 36 ಬರೆಯೋಣ. 36 ಇಂಟು 5/18. ಸೊ 18 1s 18 2s 2 5s 10. ಸೊ ಇಟ್ ಈಸ್ 10 ಮೀಟರ್ ಪರ್ ಸೆಕೆಂಡ್. So initial velocity is 10 meter per second, final velocity is 0. ಹೌದಾ? So time taken from this point to this point, the time is given. How much is this? It is 4 seconds. So time is equal to 4 seconds. Okay, so formula ಇದೆ ನಮ್ಮ ಹತ್ರ. V is equal to U plus AT. V is equal to U plus AT. So V is 0, U is how much? It is 10 plus A is how much? A is unknown and T is 4. So minus 10 divided by 4 is equal to A, or A is equal to 2 2s 2 5s. Therefore it is minus 2.5 meter per second square.
ಎಕ್ಸಲರೇಷನ್ ನೆಗೆಟಿವ್ ಬಂದಿದೆ ಅಂತಾರೆ ಎಕ್ಸಲರೇಷನ್ ಕಮ್ಮಿ ಆಗ್ತಾ ಇದೆ ಅಂದಂಗೆ ಅರ್ಥ. ದೇರ್ ಫೋರ್ ಸಚ್ ಎಕ್ಸಲರೇಷನ್ ಇಸ್ ಕಾಲ್ಡ್ ಆಸ್ ಡಿಸಲರೇಷನ್. ಓಕೆ, ಹಾಗಂದ್ರೆ ಈಗ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ಬೋದು, ಫೋರ್ಸ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಎವರೇಜ್ ರಿಟಾರ್ಡಿಂಗ್ ಫೋರ್ಸ್, ಸೊ ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಲರೇಷನ್. ಮಾಸ್ ಎಷ್ಟಿದೆ ರೀ, ಟೋಟಲ್ ಮಾಸ್ 465. ನೋಡ್ರಿ 400 kg is the mass of the 3-wheeler and 65 is the mass of the driver. Okay, ಈಗ ಅವ್ರು ಇಬ್ರು the driver is sitting inside the auto or 3-wheeler, therefore the total mass of the system is going to be 465. So it is 465 into 2.5. ಸೊ ಎಷ್ಟು ಬರುತ್ತೆ ನೋಡ್ರಿ ಇದು, $465 into 2.5, 1162.5, 1162.5 Newton. So net force ಎಷ್ಟು ಬಂತು, 1162.5. The numerical carefully. A rocket with a lift of mass 20,000 kg is blasted upwards with an initial acceleration of 5 meter per second square. Calculate initial thrust of the blast. ಓಕೆ, ಸೊ ಇಲ್ಲಿ ನೋಡ್ರಿ ಈ ನ್ಯೂಮೆರಿಕಲ್ಸ್ನ ಹೆಂಗೆ ಅನಲೈಸ್ ಮಾಡಬೇಕು ಅಂಥೇಳಿ. ಇದೊಂದು ರಾಕೆಟ್ ಇದೆ. ಓಕೆ, ಸೊ ಇದೇನಿದು ಗ್ಯಾಸ್. ಓಕೆ, ಸೊ ಇದ್ರ ಮಾಸ್ ಕೊಟ್ಟಿದ್ದಾರೆ ಅವರು. ಮಾಸ್ ಎಷ್ಟಿದೆ ರೀ, 20,000 kg. ಈ 20,000 kgಯಲ್ಲಿ ಫ್ಯೂಯಲ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡೇನೆ ಮಾಸ್ ಕೊಟ್ಟಿದ್ದಾರೆ ಅವರು 20,000 kg. ಈಗಿದು ಈಗ ಮೇಲೆ ಹೋಗ್ಲಿಕ್ಕೆ, ಓಕೆ, ಮೇಲೆ ಹೋಗ್ಲಿಕ್ಕೆ ಕೆಳಗಡೆ ಏನು ಫೋರ್ಸ್ ಇದೆಯಲ್ಲ ಆ ಕೆಳಗಡೆ ಫೋರ್ಸ್ ಅನ್ನ ಕ್ರಾಸ್ ಮಾಡ್ಕೊಂಡು ಅದು ಮೇಲ್ಗಡೆ ಫೋರ್ಸ್ ಅಪ್ಲೈ ಮಾಡಬೇಕು. ಇದರರ್ಥ ಕೆಳಗಡೆ ಇರುವಂತ ಫೋರ್ಸ್ ಯಾವುದು, mg. ಹಾಗಾದ್ರೆ ಈ mg ಗಿಂತಲೂ ಜಾಸ್ತಿ ಫೋರ್ಸ್ ಮೇಲ್ಗಡೆ ಇದ್ದಾಗ ಮಾತ್ರ ಆಬ್ಜೆಕ್ಟ್ ಏನಾಗಕ್ಕೆ ಸಾಧ್ಯ, ಮೇಲೆ ಹೋಗಕ್ಕೆ ಸಾಧ್ಯ. ಹಾಗಾದ್ರೆ ಮೇಲ್ಗಡೆ ಇರುವಂತ ಫೋರ್ಸ್ ಯಾವುದು, ಥ್ರಸ್ಟ್. ಥ್ರಸ್ಟ್ ಈಸ್ ವಾಟ್, ಇಟ್ ಈಸ್ ಅಪ್ವರ್ಡ್ ಫೋರ್ಸ್. ಓಕೆ, ಅವ್ರು ಏನು ಹೇಳಿದ್ದಾರೆ, ಬ್ಲಾಸ್ಟೆಡ್ ಅಪ್ವರ್ಡ್ಸ್ ವಿತ್ ಎನ್ ಇನಿಷಿಯಲ್ ಎಕ್ಸಲರೇಷನ್ ಆಫ್ 5 meter per second. ಇದರರ್ಥ ಸೆಕೆಂಡ್ ಸ್ಕ್ವೇರ್, ಇದರರ್ಥ ಮೇಲ್ಗಡೆ ಎಕ್ಸಲರೇಟ್ ಆಗಿದೆ ಅದು ಆಬ್ಜೆಕ್ಟ್. ಎಷ್ಟು ಎಕ್ಸಲರೇಷನ್ ಇಂದ ಎಕ್ಸಲರೇಟ್ ಆಗಿದೆ ರೀ, ಎ ಇಸ್ ಈಕ್ವಲ್ ಟು 5 meter per second square. ಇದರರ್ಥ ಕೆಳಗಡೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಫೋರ್ಸ್ ಅಪ್ಲೈ ಆಗ್ತಾ ಇದೆ, ಫೋರ್ಸ್ ಡ್ಯೂ ಟು ಗ್ರಾವಿಟಿ. ಮೇಲ್ಗಡೆ ಥ್ರಸ್ಟ್ ಇದೆ. ಓಕೆ, ಆ ಥ್ರಸ್ಟ್ ಮತ್ತು mg, ಓಕೆ, ಇವೆರಡರಲ್ಲಿ ನೆಟ್ ಫೋರ್ಸ್ ಯಾವುದಿದೆ, ಮೇಲ್ಗಡೆ ಇರುವಂತ ಫೋರ್ಸ್. ದೇರ್ ಫೋರ್ ದ ರಾಕೆಟ್ ಈಸ್ ಮೂವಿಂಗ್ ಅಪ್ವರ್ಡ್. ಕರೆಕ್ಟಾ? ಹಂಗಂತಾರೆ ಇಲ್ಲಿ ನೋಡ್ರಿ, ಟೋಟಲ್ ಫೋರ್ಸ್ ಇಸ್ ಈಕ್ವಲ್ ಟು ಯಾವ ಫೋರ್ಸ್ ಗ್ರೇಟರ್ ಇದೆ ಇಲ್ಲಿ, ಥ್ರಸ್ಟ್ ಗ್ರೇಟರ್ ಇದೆ. ಸೊ ಥ್ರಸ್ಟ್ ಮೈನಸ್ mg. ಕರೆಕ್ಟಾ? ಸೊ ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಲರೇಷನ್ ಇಸ್ ಈಕ್ವಲ್ ಟು ಥ್ರಸ್ಟ್ ಎಷ್ಟಿದೆ, ಇಟ್ ಈಸ್ ಥ್ರಸ್ಟ್ ಮೈನಸ್ mg. ಸೊ ಥ್ರಸ್ಟ್ ಫೋರ್ಸ್ ಇಸ್ ಈಕ್ವಲ್ ಟು ma ಪ್ಲಸ್ mg. ಸೊ ma ಮತ್ತು mg ಇಲ್ಲಿ m ಕಾಮನ್, ಸೊ a ಪ್ಲಸ್ g. ಸೊ m ಇಟ್ ಈಸ್ 20,000 and acceleration is 5 plus acceleration due to gravity is 10. So 5 plus 10 is 15. 15 2s are 30. 1 2 3 4 1 2 3 4 1 2 3 4 5 ಅಥವಾ 3 into 10 to the power 5 Newton. So thrust ಎಷ್ಟು ಬಂತ್ರಿ, thrust is 3 into 10 to the power 5 Newton. 3 into 10 to the power 5 Newton. ನೋಡ್ರಿ ಇಲ್ಲಿ ಟೋಟಲ್ ಫೋರ್ಸ್ ಇಸ್ ಈಕ್ವಲ್ ಟು, ಇದು ನೆಟ್ ಫೋರ್ಸ್. ಆಕ್ಚುಲಿ ನೆಟ್ ಫೋರ್ಸ್ ಇಸ್ ಈಕ್ವಲ್ ಟು ಥ್ರಸ್ಟ್ ಮೈನಸ್ mg. ಥ್ರಸ್ಟ್ ಮೇಲ್ಗಡೆ ಇರುವಂತ ಫೋರ್ಸ್ ಆಕ್ಚುಲಿ ಜಾಸ್ತಿ ಇದೆ. ಯಾಕೆ ಜಾಸ್ತಿ ಇದೆ ಅಂತಾರೆ, ಆಬ್ಜೆಕ್ಟ್ ಮೇಲ್ಗಡೆ ಎಕ್ಸಲರೇಟ್ ಆಗ್ತಾ ಇದೆ. ದೇರ್ ಫೋರ್ ಮೇಲ್ಗಡೆ ಫೋರ್ಸ್ ಏನಿದೆ ಜಾಸ್ತಿ ಇದೆ, ಥ್ರಸ್ಟ್ ಈಸ್ ಮೋರ್. ದೇರ್ ಫೋರ್ mg ಗಿಂತಲೂ ಥ್ರಸ್ಟ್ ಜಾಸ್ತಿ ಇರೋದ್ರಿಂದ ಫಸ್ಟ್ ಥ್ರಸ್ಟ್ ಫೋರ್ಸ್ ಬರ್ದಿದ್ದೀನಿ, ಆಮೇಲೆ mg ಬರ್ದಿದ್ದೀನಿ. ಇವು ಎರಡರ ರಿಸಲ್ಟ್ ಏನು ಕೊಡುತ್ತೆ ನಮಗೆ, ನೆಟ್ ಫೋರ್ಸ್ ಕೊಡುತ್ತೆ. ಸೊ ನೆಟ್ ಫೋರ್ಸ್ ಫಾರ್ಮುಲಾ ಏನು, ಮಾಸ್ ಇಂಟು ಎಕ್ಸಲರೇಷನ್. ಥ್ರಸ್ಟ್ ನಮ್ಗೆ ಗೊತ್ತಿಲ್ಲ, ಕ್ಯಾಲ್ಕುಲೇಟ್ ಮಾಡಬೇಕು, ಮೈನಸ್ m ಇಂಟು g. ಸೊ ಸಾಲ್ವ್ ಮಾಡಿದಾಗ ಥ್ರಸ್ಟ್ ಫೋರ್ಸ್ ಎಷ್ಟು ಬಂತ್ರಿ, 3 into 10 to the power 5 Newton. ಹಾಗಾದ್ರೆ ಮೇಲ್ಗಡೆ ಎಷ್ಟು ಥ್ರಸ್ಟ್ ಫೋರ್ಸ್ ಇಂದ, ಇನಿಷಿಯಲ್ ಥ್ರಸ್ಟ್ ಇಂದ ಆ ರಾಕೆಟ್ ಲಾಂಚ್ ಆಗ್ತಾ ಇದೆ, 3 into 10 to the power 5 Newton ಫೋರ್ಸ್ ಇಂದ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ನ್ಯೂಮೆರಿಕಲ್ ಇದೆ ನೋಡ್ರಿ. ಎ ಪಾರ್ಟಿಕಲ್ ಆಫ್ ಮಾಸ್ 0.40 kg ಮೂವಿಂಗ್ ಇನಿಷಿಯಲಿ ವಿತ್ ಅ ಕಾನ್ಸ್ಟಂಟ್ ಸ್ಪೀಡ್ ಆಫ್ 10 meter per second to the north
is subject to a constant force of 8 Newton directed towards the south. ಅಂದ್ರೆ 10 meter per second ಸ್ಪೀಡ್ ಕೊಟ್ಟಿದ್ದಾರೆ, ನಾರ್ತ್ ಡೈರೆಕ್ಷನ್ ಅಂತ ಹೇಳಿದ್ದಾರೆ, 8 ನ್ಯೂಟನ್ ಫೋರ್ಸ್ ಕೊಟ್ಟಿದ್ದಾರೆ, ಸೌತ್ ಡೈರೆಕ್ಷನ್ ಅಂತ ಹೇಳಿದ್ದಾರೆ. ಸೊ ಇದರರ್ಥ ನಾವು ಸೈನ್ ಕನ್ವೆನ್ಷನ್ ಅನ್ನ ಕನ್ಸಿಡರ್ ಮಾಡಬೇಕಿಲ್ಲಿ. ಯಾಕಂತಂದ್ರೆ ಒಂದು ಸೌತ್ ಒಂದು ನಾರ್ತ್ ಐತಿ, ಒಂದು ಕಡೆ ಪಾಸಿಟಿವ್ ತಗೊಳ್ಳೋಣ, ಇನ್ನೊಂದು ಕಡೆ ನೆಗೆಟಿವ್ ತಗೊಳ್ಳೋಣ. And this force is acting for a time interval of 30 seconds. Take the instant the force is applied to be t is equal to 0. The position of the particle at that time to be x is equal to 0. ಇದರರ್ಥ ಅವರು ಈ ಫೋರ್ಸ್ ಅನ್ನ, ಈ 8 ನ್ಯೂಟನ್ ಫೋರ್ಸ್ ಅನ್ನ ಅಪ್ಲೈ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಸಮಯ ಎಷ್ಟು ಅಂತ ತಗೋಬೇಕು? 0 ಸಮಯ. ಈ 0 ಸಮಯದಿಂದ 30 ಸೆಕೆಂಡ್ ತನಕನೂ 8 ನ್ಯೂಟನ್ ಫೋರ್ಸ್ನ ಅವ್ರು ಅಪ್ಲೈ ಮಾಡಿದಾರ. ಟಿ ಇಸ್ ಈಕ್ವಲ್ ಟು 0 ಸಮಯ ಇದ್ದಾಗ ಪೊಸಿಷನ್ ಎಷ್ಟಿದೆ ಆಬ್ಜೆಕ್ಟ್ದು? 0. ಕರೆಕ್ಟಾ? ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊಲ್ಯೂಷನ್ ಫಸ್ಟ್ ಗಿವನ್ ಏನೇನಿದೆ ನೋಡ್ರಿ. ಎ ಪಾರ್ಟಿಕಲ್ ಆಫ್ ಮಾಸ್ ಇಸ್ ಈಕ್ವಲ್ ಟು 0.40 kg ಮೂವಿಂಗ್ ಇನಿಷಿಯಲಿ ವಿತ್ ಅ ಕಾನ್ಸ್ಟಂಟ್ ಸ್ಪೀಡ್ u is equal to 10 meter per second. ಟು ದಿ ನಾರ್ತ್ ಅಂದಿದ್ದಾರೆ. ಇಲ್ಲಿ ನೋಡ್ರಿ ಡೈರೆಕ್ಷನ್ಸ್ ಹೆಂಗೆ ಕನ್ಸಿಡರ್ ಮಾಡ್ಬೇಕಂತ ಹೇಳಿ. ದಿಸ್ ಈಸ್ ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ನಾವು ಮೇಲ್ಗಡೆ ಹೊರಟಿರುವಂತಹ ಆಬ್ಜೆಕ್ಟಿನ ವೆಲಾಸಿಟಿನ ಅಥವಾ ಡಿಸ್ಪ್ಲೇಸ್ಮೆಂಟನ್ನು, ಪೊಸಿಷನನ್ನು ಪಾಸಿಟಿವ್ ಅಂತ ತಗೊಳ್ಳೋಣ, ಕೆಳಗಡೆ ಇತ್ತು ಅಂತಾರೆ ನೆಗೆಟಿವ್ ಅಂತ ತಗೊಳ್ಳೋಣ. ಅಥವಾ ನಮ್ಮ ಕ್ಯಾಲ್ಕುಲೇಷನ್ ಒಳಗಡೆ ಏನಾರ ನೆಗೆಟಿವ್ ವ್ಯಾಲ್ಯೂಸ್ ಬಂದವು ಅಂತಂದ್ರೆ ಆಲ್ ದೋಸ್ ಆರ್ ಡೈರೆಕ್ಟಿಂಗ್ ಟುವರ್ಡ್ಸ್ ದಿ ಸೌತ್. ಪಾಸಿಟಿವ್ ವ್ಯಾಲ್ಯೂಸ್ ಬಂದವು ಅಂತಾರೆ ಆಲ್ ದೋಸ್ ಆರ್ ರಿಲೇಟೆಡ್ ಟು ನಾರ್ತ್ ಡೈರೆಕ್ಷನ್. ಅಂಡರ್ಸ್ಟುಡ್? ಓಕೆ. And 8 Newton force is given. So force is equal to 8 Newton directed towards the south. ಇದರರ್ಥ 8 ನ್ಯೂಟನ್ ಯಾವ ಕಡೆ ಇದೆ? ಸೌತ್ ಕಡೆ ಇದೆ. ಹಂಗಾರೆ ಸೌತ್ ಕಡೆ ಇದ್ದಾಗ ಏನಂತ ತಗೊಳ್ಳೋಣ? -8 ನ್ಯೂಟನ್ ಫಾರ್ 30 ಸೆಕೆಂಡ್ಸ್ ಅಂತಂದಾರ. ಅಂದ್ರೆ ಟಿ ಇಸ್ ಈಕ್ವಲ್ ಟು 0 ಅಥವಾ ಈ 8 ನ್ಯೂಟನ್ ಫೋರ್ಸ್ ಇದ್ದದ್ದು ಟೈಮ್ 0 ಸೆಕೆಂಡ್ ಇಂದ 30 ಸೆಕೆಂಡ್ ತನಕನೂ ಅಪ್ಲೈ ಆಗಿದೆ. ಅದರ ಸಲುವಾಗಿ T30 minus T0 is equal to delta T is equal to 30 second ಅಂತ ಬರಿಬಹುದು. 0 ಸಮಯದಿಂದ 30 ಸೆಕೆಂಡ್ ತನಕನೂ ಟೈಮ್ ಇಂಟರ್ವಲ್, ದಟ್ ಈಸ್ 30 ಸೆಕೆಂಡ್. ಟೇಕ್ ದ ಇನ್ಸ್ಟಂಟ್ ದ ಫೋರ್ಸ್ ಅಪ್ಲೈಡ್ ಟು ಬಿ T is equal to 0, the position of the particle at that time to be x is equal to 0. ನೋಡ್ರಿ, ಟೈಮ್ 0 ಇದ್ದಾಗ ಪೊಸಿಷನ್ ಎಷ್ಟಿದೆ? ಅವಾಗ ಪೊಸಿಷನ್ ಕೂಡ 0 ಇದೆ. Position of the particle at that time to be x is equal to 0 and predict its position at t is equal to -5 second, 25 second, 100 second. Remember, e 8 Newton force is a constant force and that constant force is acted between 0 to 30 second. ಎಲ್ಲಿಂದ ಎಲ್ಲಿ ತನಕ? 0 ಸೆಕೆಂಡ್ ಇಂದ 30 ಸೆಕೆಂಡ್ ತನಕ. 30 ಸೆಕೆಂಡ್ ನಂತರ ಫೋರ್ಸ್ ಎಷ್ಟು? 0. 0 ಸೆಕೆಂಡ್ಗಿಂತಲೂ ಮುಂಚೆ ಫೋರ್ಸ್ ಎಷ್ಟು? 0. If force is 0, then obviously acceleration is also 0. Remember this point. If force is 0, then acceleration is also 0. ಹಾಗಾದ್ರೆ 30 ಸೆಕೆಂಡ್ ನಂತರ acceleration ಎಷ್ಟು? 0. 0 ಸೆಕೆಂಡ್ ಗಿಂತಲೂ ಮುಂಚೆ acceleration ಎಷ್ಟು? 0. ಹಾಗಾದ್ರೆ ಫಸ್ಟ್ acceleration ಫೈಂಡ್ ಔಟ್ ಮಾಡೋಣ in between 0 to 30 second. Okay. So for that F is equal to ma and a is equal to F divided by m. So force ಎಷ್ಟಿದೆ ರೀ? -8 and mass ಎಷ್ಟಿದೆ? mass is 0.4. so it is -20 meter per second square. ನೋಡಿ 0.4 ಇದೆ. 4 into 10 to the power -1 ಅನ್ಬೋದು. ಸೊ 4 1s 4 2s 2 ಉಳಿತು. 10 to the power minus ಮ್ಯಾಗ್ ಹೋಯಿತು ಅಂತ ಪ್ಲಸ್ ಆಗುತ್ತೆ. ಸೊ 2 into 10 is 20. ಸೊ -20 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನಮಗೆ ಏನು ಸಿಕ್ತು? ಎಕ್ಸಲರೇಷನ್ ಸಿಕ್ತು. ಈಗ ನಾವು ಕ್ಯಾಲ್ಕುಲೇಟ್ ಮಾಡೋಣ ಏನನ್ನ? ಟಿ ಇಸ್ ಈಕ್ವಲ್ ಟು -5 ಸೆಕೆಂಡ್ ಆದಾಗ ಎಲ್ಲಿಂದ ಎಲ್ಲಿ ತನಕ? -5 to 0 ಸೆಕೆಂಡ್. ನೋಡ್ರಿ, -5 to 0 ಸೆಕೆಂಡ್ ಯಾವುದು ಫೋರ್ಸ್ ಇಲ್ಲ. ಯಾವುದು ಫೋರ್ಸ್ ಇಲ್ಲ ಅಂತಾರೆ ಎಕ್ಸಲರೇಷನ್ ಕೂಡ ಎಷ್ಟು? 0. ಕರೆಕ್ಟಾ? ಹಾಗಂತಾರ ಕ್ಯಾಲ್ಕುಲೇಟ್ ಮಾಡೋಣ. ಎಸ್ ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು ಅಥವಾ ಪೊಸಿಷನ್ ಇಸ್ ಈಕ್ವಲ್ ಟು ut ಪ್ಲಸ್ ಹಾಫ್ at ಸ್ಕ್ವೇರ್. ut is how much? 10 and t is how much? ನೋಡ್ರಿ, -5 and 0, it is -5 and plus 1/2. a is 0, therefore this term is going to be 0. So 10 into -5 is -50 meter.
ಸೊ ಎಸ್ ಇಸ್ ಈಕ್ವಲ್ ಟು -50 ಮೀಟರ್. ಮೈನಸ್ ಬಂದಿದೆ, ಇದರರ್ಥ ಟುವರ್ಡ್ಸ್ ದಿ ಸೌತ್ ಕಡೆ, ಟು ಸೌತ್ ಅಂತ ಅಂದ್ಬಿಡೋಣ. ಓಕೆ, ಸೊ 1ನೇ ಕೇಸ್ ಮುಗೀತು ನಮ್ಮದು. ಟಿ ಇಸ್ ಈಕ್ವಲ್ ಟು -5 ಸೆಕೆಂಡ್ ಇದ್ದಾಗ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಐತ್ರಿ? ಇನಿಷಿಯಲ್ ಪೊಸಿಷನ್ ಇಂದ ಆಕ್ಚುಲಿ ಎಷ್ಟು ಮೀಟರ್ ದೂರ ಇದೆ ಅದು? 50 ಮೀಟರ್. ಯಾವ ಡೈರೆಕ್ಷನ್ ಕಡೆ? ಸೌತ್ ಕಡೆ. ಓಕೆ, ಸೊ ನೆಕ್ಸ್ಟ್ ಎರಡನೇದು, ದಿಸ್ ಈಸ್ ಟಿ ಇಸ್ ಈಕ್ವಲ್ ಟು -5 ಸೆಕೆಂಡ್. ನೆಕ್ಸ್ಟ್ ಟಿ ಇಸ್ ಈಕ್ವಲ್ ಟು 25 ಸೆಕೆಂಡ್. ಹಂಗಾರೆ ಎಲ್ಲಿಂದ ಎಲ್ಲಿ ತನಕ ಇದು 0 to 25. ಓಕೆ, ಸೊ ಒನ್ಸ್ ಅಗೇನ್ ಎಸ್ ಇಸ್ ಈಕ್ವಲ್ ಟು ut ಪ್ಲಸ್ ಹಾಫ್ at ಸ್ಕ್ವೇರ್. ನೋಡ್ರಿ, 0 to 25 ಅಂದಾಗ ನೋ ಪ್ರಾಬ್ಲಮ್. 0 ಟೈಮ್ ಇಂದ 25 ಸೆಕೆಂಡ್ ತನಕ ಫೋರ್ಸ್ ಇಸ್ ದೇರ್. ಹೌ ಮಚ್ ಫೋರ್ಸ್ ಇಸ್ ದೇರ್? -8 ನ್ಯೂಟನ್ ಫೋರ್ಸ್ ಇಸ್ ದೇರ್. ದೇರ್ ಫೋರ್ ಎಕ್ಸಲರೇಷನ್ ವಿಲ್ ಆಲ್ಸೋ ಬಿ ದೇರ್. ಹಂಗಾರೆ ಎಸ್ ಇಸ್ ಈಕ್ವಲ್ ಟು u is 10 and t is how much? t 25 minus 0 is 25 plus 1/2. Acceleration is how much? Acceleration is -20 and t is 25 square. So ಎಷ್ಟು ಬರುತ್ತೆ ನೋಡ್ರಿ ಇದು? s is equal to u 10 into 25 is 250 plus into minus is minus 2 1s are 2 10s are 25 square is 625. 625 into 10 is 6250. So 250 minus 6250 is 6000 meter. S is equal to, ಅಥವಾ S is equal to -6 ಕಿಲೋಮೀಟರ್. ಇದು ಕೂಡ ಮೈನಸ್ ಬಂದಿದೆ. ಮೈನಸ್ ಬಂದಿರೋದ್ರಿಂದ ನಾವು ಏನು ಅನ್ಬೋದು? ಇದನ್ನ ಟುವರ್ಡ್ಸ್ ದಿ ಸೌತ್, ಟು ಸೌತ್. ಆದ್ರೆ ತನ್ನ ಒರಿಜಿನಲ್ ಪೊಸಿಷನ್ ಇಂದ ಎಷ್ಟು ಕಿಲೋಮೀಟರ್ ದೂರ ಇದೆ ರೀ? -6 ಕಿಲೋಮೀಟರ್ ದೂರ ಇದೆ ಟುವರ್ಡ್ಸ್ ದಿ ಸೌತ್. ಅಂದ್ರೆ ಇದನ್ನ ನೋಟ್ ಮಾಡ್ಕೊಡ್ರಿ ಕ್ಲಿಯರ್ ಆಗಿ. ಮೂರನೇದು 100 ಸೆಕೆಂಡ್ ಏನಿದೆಯಲ್ಲ, ಅದು ಒಂದು ಸ್ವಲ್ಪ ಸ್ಪೆಷಲ್ ಕೇಸ್. ಅದನ್ನ ಇದನ್ನೆಲ್ಲ ಇರೇಸ್ ಮಾಡಿ ಡಿಸ್ಕಷನ್ ಮಾಡೋಣ. ಓಕೆ, ಇದು ಥರ್ಡ್ ಕೇಸ್ ಏನಿಲ್ಲ, 100 ಸೆಕೆಂಡ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ಕೇಸ್. ಯಾಕಂತಂದ್ರೆ 100 ಸೆಕೆಂಡ್ಗೆ ನಮಗೆ ಫೋರ್ಸ್ ಕೊಟ್ಟಿಲ್ಲ. ಅದರ ಸಲುವಾಗಿ 100 ಸೆಕೆಂಡ್ ಅನ್ನ ಸ್ಪ್ಲಿಟ್ ಮಾಡೋಣ. ಎಲ್ಲಿಂದ ಎಲ್ಲಿಗೆ? 0 to 30 ಸೆಕೆಂಡ್ ಒಂದು, ಮತ್ತು 30 ಸೆಕೆಂಡ್ ಟು 100 ಸೆಕೆಂಡ್ ಒಂದು. ಈ ರೀತಿ ಸ್ಪ್ಲಿಟ್ ಮಾಡಿ ಸಾಲ್ವ್ ಮಾಡೋಣ. 0 to 30 ಸೆಕೆಂಡ್ ಫೋರ್ಸ್ ನಮ್ಗೆ ಗೊತ್ತು. ಎಷ್ಟಿದೆ ಫೋರ್ಸ್? ಇಟ್ ಈಸ್ 8 ನ್ಯೂಟನ್. ಓಕೆ, ಅದೇ ರೀತಿ ಎಕ್ಸಲರೇಷನ್ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಇನಿಷಿಯಲ್ ಕೇಸ್ ಒಳಗೆ. ಇಟ್ ಈಸ್ -20. ಓಕೆ, ಅದ್ರ ಸಲುವಾಗಿ ಎಸ್ ಇಸ್ ಈಕ್ವಲ್ ಟು ಇದಕ್ಕೆ S1 ut ಪ್ಲಸ್ ಹಾಫ್ at ಸ್ಕ್ವೇರ್. ಸೊ u is how much? 10. t is how much? 30. It is plus 1/2. Acceleration is -20 and t 30 minus 0 is 30 square. So 10 into 30 is 300. 2 1s are 2 10s are plus into minus is minus. So 30 square is 900. 900 into 10 is 9000. Therefore it is minus 8700 meter. This is S1. Okay, between 0 to 30 second the displacement is how much? -8700 meter. Minus ಬಂದಿರೋದ್ರಿಂದ ಡೈರೆಕ್ಷನ್ ಏನು? ಟು ಸೌತ್. ಈಗ 30 ಸೆಕೆಂಡ್ ಇದ್ದಾಗ ವೆಲಾಸಿಟಿ ಎಷ್ಟು ಅನ್ನೋದು ನಮಗೆ ಬೇಕಾ? therefore we shall use v is equal to u plus at formula. u is how much? 10 meter per second plus acceleration is how much? -20 and t time is how much? Time is 30. So 30 into 20 is there. So it is 600 minus 600 plus 10, it is 590. So it is minus 590 meter per second. Okay, now 30 second to 100 second. ಈಗ ನೋಡ್ರಿ, S is equal to S2 ಅಂತ ಕರೀನು ಇದಕ್ಕೆ. S2 is equal to ut plus half at square. Between 30 second to 100 second there is no acceleration because there is no force. Therefore S2 is equal to u is how much? -590 into t is how much? 30 second and 100 second. It is 70 plus 1/2. Acceleration is 0. T square is 70 square. So -590 into 70 is how much? -41,300. So ಇದು 0 ಆಯ್ತಾ? ಹಂಗಾರೆ ಎಷ್ಟು ಬಂತು ನೋಡ್ರಿ? -41,300 ಮೀಟರ್. ಇದು ಕೂಡ ಮೈನಸ್ ಇದೆ. ಹಂಗಾರೆ 2 ಸೌತ್. ಹಂಗಾರೆ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಎಷ್ಟು? S is equal to S1 plus S2. S1 ಎಷ್ಟಿದೆ ರೀ? S1 is -8700
and minus 41,700. So it is going to be 300 plus 700, it is 8. So it is minus 50,000 meter. S is equal to, ಇದು ಕೂಡ ನೆಗೆಟಿವ್ ಬಂದಿದೆ ಅಂತಂದ್ರೆ 2 south.